ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ. ದಯವಿಟ್ಟು ಒಟ್ಟಾಗಿ ಒಂದಾಗಿ ಶಬ್ದವನ್ನು ಆಲಿಸುತ್ತಾ ವಿಶ್ವಾಸದಿಂದ ಪ್ರಾರ್ಥಿಸುವಗಳಿಗೆ, ಒಮ್ಮನಸ್ಸಿನಿಂದ ಪ್ರಾರ್ಥಿಸುವಗಳಿಗೆ, ಯಾರು ನನ್ನನ್ನು ನೋಡಬೇಕು, ನನ್ನ ಪ್ರಾರ್ಥನೆಯನ್ನು ಮೆಚ್ಚಬೇಕು ಎಂದು ಹೇಳುವ ಪ್ರಾರ್ಥನೆಯಲ್ಲ, ನಾನು ನನ್ನ ದೇವರು. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಯೇಸುವೇ ಮಹಿಮೆ. ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ. ಅಪ್ಪ ತಂದೆಯೇ ವಂದನೆ. ಅಪ್ಪ ತಂದೆಯೇ ವಂದನೆ. ಅಪ್ಪ ತಂದೆಯೇ ಆರಾಧನೆ. ಅಪ್ಪ ತಂದೆಯೇ ಆರಾಧನೆ. ಅಪ್ಪ ತಂದೆಯೇ ಮಹಿಮೆ. ಅಪ್ಪ ತಂದೆಯೇ ಕೃತಜ್ಞತೆ. ಪವಿತ್ರ ಆತ್ಮರೇ ಸ್ತೋತ್ರ. ಪವಿತ್ರ ಆತ್ಮರೇ ವಂದನೆ. ಪವಿತ್ರ ಆತ್ಮರೇ ಆರಾಧನೆ. ಪವಿತ್ರ ಆತ್ಮರೇ ಕೃತಜ್ಞತೆ. ಪವಿತ್ರ ಆತ್ಮರೇ ಬನ್ನಿರಿ. ನನ್ನ ಮನಸ್ಸನ್ನು ಶುದ್ಧೀಕರಿಸಿರಿ. ನನ್ನ ಆಲೋಚನೆಗಳನ್ನು ಶುದ್ಧೀಕರಿಸಿರಿ. ನನ್ನ ಪ್ರಾರ್ಥನೆಯನ್ನು ಶುದ್ಧೀಕರಿಸಿರಿ. ನನ್ನ ಕುಟುಂಬವನ್ನು ಶುದ್ಧೀಕರಿಸಿರಿ. ನನ್ನ ವಿಶ್ವಾಸವನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ನನ್ನ ಮಕ್ಕಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ನನ್ನ ಮಕ್ಕಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ನನ್ನ ಮಕ್ಕಳನ್ನು ಶುದ್ಧೀಕರಿಸಿರಿ. ಈ ಲೋಕದ ಸರ್ವ ಮಕ್ಕಳನ್ನು ಶುದ್ಧೀಕರಿಸಿರಿ. ಎಲ್ಲ ಮಕ್ಕಳ ಕೆಟ್ಟತನವನ್ನು ಶುದ್ಧೀಕರಿಸಿರಿ. ಎಲ್ಲ ಮಕ್ಕಳ ದುಷ್ಟತನವನ್ನು ಶುದ್ಧೀಕರಿಸಿರಿ. ಎಲ್ಲ ಮಕ್ಕಳ ದುಶ್ಚಟಗಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಶುದ್ಧೀಕರಿಸಿರಿ. ಎಲ್ಲ ಯುವಕ ಯುವತಿಯರನ್ನು ಶುದ್ಧೀಕರಿಸಿರಿ. ಇಡೀ ವಿಶ್ವದಲ್ಲಿರುವ ಮಕ್ಕಳನ್ನು ಶುದ್ಧೀಕರಿಸಿರಿ.
ವಿಶ್ವದಲ್ಲಿರುವ ಮಕ್ಕಳನ್ನು ಶುದ್ಧೀಕರಿಸಿರಿ. ಇಡೀ ವಿಶ್ವದಲ್ಲಿರುವ ಮಕ್ಕಳನ್ನು ಶುದ್ಧೀಕರಿಸಿರಿ. ವಿದೇಶದಲ್ಲಿರುವ ಮಕ್ಕಳನ್ನು ಶುದ್ಧೀಕರಿಸಿರಿ. ಇಡೀ ವಿಶ್ವದಲ್ಲಿರುವ ಮಕ್ಕಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಶುದ್ಧೀಕರಿಸಿರಿ. ಓ ಪವಿತ್ರರೇ ಶುದ್ಧೀಕರಿಸಿರಿ. ನನ್ನನ್ನು ಶುದ್ಧೀಕರಿಸಿರಿ. ನನ್ನನ್ನು ಶುದ್ಧೀಕರಿಸಿರಿ. ನನ್ನ ಮನಸ್ಸು ಹೃದಯದ ಹೋರಾಟಗಳನ್ನು ಶುದ್ಧೀಕರಿಸಿರಿ. ಶುದ್ಧೀಕರಿಸಿರಿ. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಕೋಟ್ಯಾನು ಕೋಟಿ ಬಿಲಿಯಾಂತರ ಸ್ತುತಿ ಸ್ತೋತ್ರ ವಂದನೆಗಳು ಸ್ವಾಮಿ ದೇವ. ಯೇಸುವೇ 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 ನನ್ನ ರಕ್ಷಕರೇ, ಯೇಸುವೇ ಯೇಸುವೇ, ಈ ಬೆಳಗಿನ ಸುಪ್ರಭಾತದ ನಿಮ್ಮ ಮುಂದೆ ಕುಳಿತಿದ್ದೇವೆ. ತಂದೆಯಾದ ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ. ನನ್ನ ತಂದೆ ಹೆಸರಿನಲ್ಲಿ ನೀವೇನನ್ನು ಕೇಳುತ್ತೀರೋ ಅದು ನಿಮಗೆ ಸಿಕ್ಕುವುದು ಎಂಬುದಾಗಿ ನೀವು ಹೇಳಿದ್ದೀರಿ. ಮಾತುಘಟಕದ ರೀತಿಯಲ್ಲಿ ನಮಗಾಗಿ ನಿಮ್ಮ ತಂದೆಯಲ್ಲಿ ಪ್ರಾರ್ಥಿಸುತ್ತೀರಿ. ಓ ಪವಿತ್ರ ಆತ್ಮರೇ, ನನ್ನ ಪೋಷಕರಾಗಿ ನೀವು ನಮ್ಮ ಮಧ್ಯೆ ಇದ್ದೀರಿ. ನನ್ನನ್ನು ಮುನ್ನಡೆಸುತ್ತಿದ್ದೀರಿ. ನನಗೆ ಅರಿವನ್ನು ನೀಡಿದ್ದೀರಿ, ವಿಶ್ವಾಸವನ್ನು ನೀಡಿದ್ದೀರಿ. ನನ್ನ ಪಾಪದ ಅರಿವನ್ನು ನನಗೆ ನೀಡಿದ್ದೀರಿ. ನನ್ನ ಒಂದೊಂದು ಬಲಹೀನತೆಗಳನ್ನು ನೀವು ನೋಡಿದ್ದೀರಿ. ನನ್ನಲ್ಲಿರುವ ದಾಹವನ್ನು ನೀವು ಅರಿತಿದ್ದೀರಿ. ನನ್ನ ಹೋರಾಟವನ್ನು ನೀವು ತಿಳಿದಿದ್ದೀರಿ. ಅಪ್ಪ ತಂದೆಯೇ, ಇದನ್ನೇ ನಾನು ವಿಶೇಷವಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ ಹಾಗೂ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಈ ದಿನ ಜನ್ಮ ಕೊಟ್ಟಂತಹ ಎತ್ತವರು ತನ್ನ ಮಕ್ಕಳಿಗಾಗಿ ಹಂಬಲಿಸಿ ಪ್ರಾರ್ಥಿಸುತ್ತಾರೆ. ಪ್ರತಿದಿನ ತನ್ನ ಮಕ್ಕಳಿಗಾಗಿ, ದಾರಿ ತಪ್ಪಿದ ಮಕ್ಕಳಿಗಾಗಿಯೂ, ಒಳಿತಿನ ಮಕ್ಕಳಿಗಾಗಿಯೂ ಪ್ರಾರ್ಥಿಸುತ್ತಾ ಇದ್ದಾರೆ. ಕಣ್ಣೀರು ಸುರಿಸುತ್ತಾ ಇದ್ದಾರೆ. ಅದು ನಿಮ್ಮ ಮುಂದೆ ಇದೆ ಸ್ವಾಮಿ. ಮಕ್ಕಳು ದುಶ್ಚಟಗಳಿಗೆ ಹೋಗಿದ್ದಾರೆ. ಗಾಂಜಾ, ಅಫೀಮ್, ಬ್ರೌನ್ ಶುಗರ್, ಹೀಗೆ ಅನೇಕ ಪಾನ್ಪರಾಗ, ಸೊಲ್ಯೂಷನ್, ಏನೇನೋ ವಿವಿಧ ರೀತಿಯಾದಂತಹ ದುಶ್ಚಟಗಳಿಗೆ ಮಕ್ಕಳು ಬಲಿಯಾಗಿ ಹೋಗಿದ್ದಾರೆ. ಕುಡುಕುತನಕ್ಕೆ ಬಲಿಯಾಗಿ ಹೋಗಿದ್ದಾರೆ. ಧೂಮಪಾನಕ್ಕೆ ಬಲಿಯಾಗಿ ಹೋಗಿದ್ದಾರೆ. ಅನೇಕ ವಿಧದ ಡ್ರಗ್ಸ್ಗಳಿಗೆ ಬಲಿಯಾಗಿ ಹೋಗಿದ್ದಾರೆ. ಇನ್ನು ಕೆಲವು ಮಕ್ಕಳು ಎಲ್ಲ ಸಮಯದಲ್ಲಿಯೂ ಫೋನ್ಗಳನ್ನು ಹಿಡಿದುಕೊಂಡು ಬೇಡವಾದುದನ್ನು ವೀಕ್ಷಿಸಿಕೊಂಡು, ಬೇಡವಾದುದನ್ನು ಶೇರ್ ಮಾಡಿಕೊಂಡು ಅದೇ ಜೀವನ ಎಂಬುದಾಗಿ ಜೀವಿಸುತ್ತಾ ಇದ್ದಾರೆ. ಮೆಂಟಲ್ ಆಗಿ ಹೋಗಿದ್ದಾರೆ. ಇನ್ನೂ ಕೆಲವು ಜನ ಮಕ್ಕಳು ಅವರಿಗಿಷ್ಟ ಬಂದ ವ್ಯಕ್ತಿಗಳೊಡನೆ ಕಮ್ಯುನಿಕೇಷನ್ ಮಾಡುತ್ತಾ, ಹುಡುಗಿಯರ ಜೊತೆ ಹುಡುಗರ ಜೊತೆ ಕಮ್ಯುನಿಕೇಷನ್ ಮಾಡುತ್ತಾ ಜೀವಿಸುತ್ತಾ ಇದ್ದಾರೆ. ಕುಟುಂಬದಲ್ಲಿ ತಂದೆಯಂದಿರು ನೀ ಮಾಡುವುದು ತಪ್ಪು, ಮಾಡಬೇಡ ಎಂದು ಹೇಳುವುದಾದರೆ ಅವರು ಹೇಳುವ ಮಾತು ಒಂದೇ, ನನ್ನ ತಂದೆ ಸರಿಯಿಲ್ಲ. ಜನ್ಮ ಕೊಟ್ಟ ತಂದೆ ಹೇಳುವ ಮಾತನ್ನು ಕೇಳಲು, ತಾಯಿಯ ಮಾತನ್ನು ಕೇಳಲು ಸಾಧ್ಯವಾಗದ ಮಕ್ಕಳು, ಯಾರೋ ಒಬ್ಬರಿಗಾಗಿ ತನ್ನ ತಂದೆ ತಾಯಿಯನ್ನು ತಿರಸ್ಕರಿಸುತ್ತಿರುವಂತಹ ಮಕ್ಕಳು, ಎಲ್ಲ ಮಕ್ಕಳನ್ನು ಸಮರ್ಪಿಸುತ್ತೇವೆ ರಾಜ. ಇನ್ನೆಷ್ಟೋ ಜನ ಮಕ್ಕಳು ಜವಾಬ್ದಾರಿಗಳಿಲ್ಲದೆ ಕೆಲಸಕ್ಕೆ ಹೋಗದೆ ತಂದೆ ತಾಯಿಯಂದಿರನ್ನ ಒಡೆದು ಬಡೆದು ಹಣವನ್ನು ಕಿತ್ತುಕೊಳ್ಳುತ್ತಾ, ಕಳ್ಳತನ ಮಾಡುತ್ತಾ, ಹಿಂಸಾತ್ಮಕ ಕೃತ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾ, ಕೊಲೆ, ಬೆದರಿಕೆ, ರೌಡಿಸಮ್ ಅಲ್ಲಿ ನಿರತರಾಗುತ್ತಾ, ಕುಟುಂಬದ ಗೌರವವನ್ನು ಕಳೆಯುತ್ತಾ ಜೀವಿಸುತ್ತಿರುವಂತಹ ಬಿಲಿಯಾಂತರ ಮಕ್ಕಳು ಸ್ವಾಮಿ. ಹಾಗೂ ಇನ್ನು ಕೆಲವರು ಹಣದ ಆಮಿಷ ಒಡ್ಡಿ ಅವರನ್ನು ತಪ್ಪಾದ ದಾರಿಗೆ ಸೆಳೆಯುವಂತಹ ಕಾರಣಗಳು ಸ್ವಾಮಿ. ರಾಜಕೀಯ ವ್ಯಕ್ತಿಗಳ ಪುಂಡಾಗಿರಿಗಳಿಗಾಗಿ ಮಕ್ಕಳನ್ನು ಉಪಯೋಗಿಸಿ ಹಣದ ಆಮಿಷ, ಕುಡಿತದ ಆಮಿಷವನ್ನು ಕೊಡುವಾಗ
ಸ್ವಾಮಿಯವರ ಪ್ರಾಮಾಣಿಕತೆಯನ್ನು ಬಿಟ್ಟು ಹೋಗುತ್ತಿರುವಂತಹ ಮಕ್ಕಳು ಸ್ವಾಮಿ, ದೈವ ಭಯ, ನಿಮ್ಮ ಭಯವೇ ಇಲ್ಲದೆ, ನಿಮ್ಮ ವಾಕ್ಯಗಳಿಗೆ ಗಮನವೇ ಕೊಡದೆ, ಯಾವ ವಿಧವಾದ ಪ್ರಾರ್ಥನಾ ಜೀವಿತವಿಲ್ಲದೆ, ಕೇಳುವಾಗಲೆಲ್ಲ ನಾನು ಪ್ರಾರ್ಥಿಸುತ್ತೇನೆಂಬ ಸುಳ್ಳು ಹೇಳುತ್ತಾ ಪ್ರಾರ್ಥಿಸದೆ, ಯಾವುದೇ ವಿಶ್ವಾಸ ಜೀವಿತ ಇಲ್ಲದಂತಹ ಮಕ್ಕಳು ಸ್ವಾಮಿ. ಸೊ ಎಲ್ಲ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ತಂದೆಯೇ. ಕರುಣೆ ತೋರಿ, ದಯೆ ತೋರಿದೆ. ಯೆರೆಮೀಯನನ್ನು ನೀವು ಆರಿಸಿಕೊಂಡಿರಿ, ಯುವಕನಾದ ಸೌಲನನ್ನು ನೀವು ಆರಿಸಿಕೊಂಡಿರಿ, ಯುವಕನಾದ ದಾವೀದನನ್ನು ನೀವು ಆರಿಸಿಕೊಂಡಿರಿ, ಯುವಕನಾದ ಸಾಲಮೋನನ್ನು ನೀವು ಆರಿಸಿಕೊಂಡಿರಿ, ಎಲ್ಲ ಯುವಕರನ್ನೇ ನೀವು ಆರಿಸಿಕೊಂಡಿರಿ ಸ್ವಾಮಿ. ರೆಬೆಕ್ಕಳನ್ನು ನೀವು ಆರಿಸಿಕೊಂಡಿರಿ, ಸುಜಾನಳನ್ನು ನೀವು ಆರಿಸಿಕೊಂಡಿರಿ, ಎಸ್ತರನ್ನು ನೀವು ಆರಿಸಿಕೊಂಡಿರಿ, ಮಾತೆಯನ್ನು ನೀವು ಆರಿಸಿಕೊಂಡಿರಿ, ಎಲ್ಲ ಯುವತಿಯರನ್ನು, ಯುವಕರನ್ನು ನೀವು ಆರಿಸಿಕೊಂಡಿರಿ ಸ್ವಾಮಿ. ಸ್ವಾಮಿಯಿಂದ ಅದೇ ಯುವಕ ಯುವತಿಯರು ನಿಮ್ಮ ಕರಗಳಿಗೆ ನಾವು ಸಮರ್ಪಿಸಿ ಭಾರದಿಂದ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ನನ್ನ ಮನೆಯಲ್ಲಿಯೂ ನನ್ನ ಕುಟುಂಬದಲ್ಲಿಯೂ ನೀವು ನನಗೆ ಕೊಟ್ಟಂತಹ ಮಕ್ಕಳಲ್ಲಿಯೂ ನ್ಯೂನ್ಯತೆಗಳಿದೆ ಸ್ವಾಮಿ ದೇವ. ಅವರಿಂದ ನನಗೂ ಸಹ ನೋವಿದೆ ಸ್ವಾಮಿ ದೇವ. ಪ್ರತಿಯೊಬ್ಬ ತಂದೆ ತಾಯಿಗೂ ತನ್ನ ಮಕ್ಕಳಿಂದ ನೋವಿದೆ ಸ್ವಾಮಿ ದೇವ. ಹಾಗೆಯೇ ಕುಟುಂಬದಲ್ಲಿ ಎಷ್ಟೋ ಮಕ್ಕಳನ್ನ ಎತ್ತ ತಾಯಂದಿರು ತಮ್ಮ ಸ್ವಾರ್ಥಕ್ಕಾಗಿ ತನ್ನ ಮಕ್ಕಳಲ್ಲಿ ಕೆಟ್ಟದ್ದನ್ನು ಬಿತ್ತಿ ಅವರ ವಿಶ್ವಾಸವನ್ನು ನಾಶ ಮಾಡುವಂಥ ತಾಯಂದಿರಿದ್ದಾರೆ ಸ್ವಾಮಿ. ಅವರನ್ನೇ ನಿಮಗೆ ಸಮರ್ಪಿಸುತ್ತೇನೆ. ಅವರು ಮಾಡುವ ತಪ್ಪುಗಳನ್ನು, ತಂದೆಯಂದಿರು ಮಾಡುವ ತಪ್ಪುಗಳನ್ನು ಮುಚ್ಚಿ ಹಾಕುವುದಕ್ಕಾಗಿ, ಮಕ್ಕಳು ಏನು ತಪ್ಪು ಮಾಡಿದರೂ ಖಂಡಿಸದೇ ಇರುವಂತಹ ತಂದೆ ತಾಯಂದಿರಿದ್ದಾರೆ ಸ್ವಾಮಿ. ತನ್ನ ಮಕ್ಕಳು ನಾಶವಾಗುವುದನ್ನು ತಮ್ಮ ಕಣ್ಣುಗಳಿಂದಲೇ ನೋಡಲು ಸಿದ್ಧರಾಗಿ ನಿಂತಿರುವಂತಹ ತಂದೆ ತಾಯಂದಿರು ಸ್ವಾಮಿ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ, ದಯೆ ತೋರಿರಿ. ಅವರನ್ನು ಕುರಿತಾದ ಪದ್ಧತಿಗಳು ಸ್ವಾಮಿ ಪೂರ್ತೀಕರಣವಾಗುವಂತೆ ಮಾಡಿರಿ. ಅವರು ಪರಿವರ್ತನೆ ಹೊಂದಿ ವಿಶ್ವಾಸದಲ್ಲಿ ಜೀವಿಸುವಂತೆಯೂ ಅದಕ್ಕೆ ತಂದೆ ತಾಯಿಗಳು ಸಂಪೂರ್ಣ ಸಹಕಾರವನ್ನು ಕೊಟ್ಟು ಆ ಮಕ್ಕಳನ್ನು ಪ್ರೇರೇಪಿಸುವಂತೆ ಮಾಡಿರಿ ಸ್ವಾಮಿ. ಪಿತಸುತ ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಎಲ್ಲ ಮಕ್ಕಳನ್ನು, ನನ್ನ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ. ಆಮೇನ್. ಆಮೆನ್. ಒಂದು ಹಾಡಿನ ಮೂಲಕ ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೇ ಸ್ತೋತ್ರ. ಹೇಳಿ. ಅಪ್ಪ ತಂದೆಯ ಸ್ತೋತ್ರ, ಯೇಸುವೆ ಸ್ತೋತ್ರ, ಪರಿಶುದ್ಧಾತ್ಮರೇ ಸ್ತೋತ್ರ, ತ್ರಿಯೇಕ ದೇವರೇ ಸ್ತೋತ್ರ. ಕರುಣಾಳು ತಂದೆಯೇ, ರಾತ್ರಿಯಲ್ಲಿ ಒಳ್ಳೆಯ ನಿದ್ರೆಯನ್ನು ಕೊಟ್ಟು ಈ ಹೊಸ ದಿವಸವನ್ನು ನಿಮ್ಮ ಕರುಣೆಯಿಂದ ನೀಡಿದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ದೇವ. ತಂದೆಯಾದ ದೇವರೇ, ಯೇಸುವೆ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನಮ್ಮೆಲ್ಲಾ ಪಾಪಗಳನ್ನು ತೊಳೆದು ಪ್ರಭುವೆ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಯೇಸುವೆ. ತಂದೆಯಾದ ದೇವರೇ, ನಮ್ಮನ್ನೆಲ್ಲರನ್ನು ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೆ, ಅನುದಿನದ ಆಹಾರವನ್ನು ನೀಡಿ ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ತಂದೆಯೇ. ಅಪ್ಪ ಪಿತನೆ, ನಾವೆಲ್ಲರೂ ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿ ಪವಿತ್ರ ಕಥೋಲಿಕ ಧರ್ಮ ಸಭೆಯಲ್ಲಿ ಒಂದುಗೂಡಿಸಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ತಂದೆಯಾದ ದೇವರೇ, ನಾನು ಹೋಗುವ ಕಡೆ ಬರುವ ಕಡೆ ಕಾವಲು ದೂತರ ಸಂರಕ್ಷಣೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಯೇಸುವೆ. ಅಪ್ಪ ಪಿತನೆ, ನಿಮ್ಮನ್ನು ಕೊಂಡಾಡಲು, ಸ್ತುತಿಸಲು ಈ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥರ ಮೂಲಕ ನಮ್ಮನ್ನು ಆರಿಸಿಕೊಂಡು ಪ್ರಾರ್ಥಿಸುವ ಕರೆ ಕೊಟ್ಟದಕ್ಕಾಗಿಯೂ ಹಾಗೂ ಮೃತರು ಸರಿ ನಮಗೆ ಕೊಟ್ಟು ಆಧ್ಯಾತ್ಮಿಕವಾಗಿ ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಯೇಸುವೆ. ತಂದೆಯಾದ ದೇವರೇ, ಒಳ್ಳೆಯ ಗಾಳಿ, ಬೆಳಕು, ಈ ಪ್ರಕೃತಿ, ಈ ಪರಿಸರವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ, ಭಯಭ್ರಾಂತನಾಗಬೇಡ. ನಿನ್ನ ವಚನವನ್ನು ಕೊಟ್ಟು ಸದಾ ನೀವು ನಮ್ಮ ಜೊತೆಯಲ್ಲಿದ್ದು ವಾಗ್ದಾನದ ವಾಕ್ಯದಂತೆ ನೀವು ನನ್ನನ್ನು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಯೇಸುವೆ. ತಂದೆಯಾದ ದೇವರೇ, ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ.
ಪ್ರಭು, ನೀವು ಮಾಡಿದ ಎಲ್ಲಾ ಮಹಿಮಾ ಕಾರ್ಯಗಳಿಗಾಗಿ ಕೋಟ್ಯಾನು ಕೋಟಿ ಸ್ತುತಿ ಸ್ತೋತ್ರ ಮಹಿಮೆ. ತಂದೆಯಾದ ದೇವರೇ, ಕಲ್ವಾರಿ ಶಿಲುಬೆಯಲ್ಲಿ ನಿಮ್ಮ ತಾಯಿಯನ್ನು ನಮ್ಮೆಲ್ಲರ ತಾಯಿಯನ್ನಾಗಿ ನೀಡಿ ಪ್ರಭು, ಆ ತಾಯಿಯ ಮೂಲಕ ನಮ್ಮೆಲ್ಲ ವಿನಃ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ನೀಡುತ್ತಿರುವುದಕ್ಕಾಗಿ ಸ್ತೋತ್ರ ಯೇಸುವೆ. ಪ್ರಭುವೆ, ನಿಮ್ಮ ಅಪರಿಮಿತ ಕರುಣೆಗಾಗಿ ಸ್ತೋತ್ರ, ದಯೆಗಾಗಿ ಸ್ತೋತ್ರ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂದು ವಾಗ್ದಾನ ಕೊಟ್ಟ ನನ್ನ ಯೇಸುವೆ ಸ್ತೋತ್ರ. ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ, ಸಕಲ ಸಂತರ ರಾಣಿಯೇ, ಸುಪ್ರಭಾತದ ಸಮಯದಲ್ಲಿ ನಮ್ಮ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸುವ ವರದಾನವನ್ನು ಪ್ರಾರ್ಥಿಸುವಾಗ ನಮ್ಮೆಲ್ಲ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ, ಅವರಲ್ಲಿರುವ ಎಲ್ಲ ಹಠಮಾರಿತನವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಅವರಿಗೆಲ್ಲರಿಗೂ ಬಿಡುಗಡೆಯನ್ನು ನೀಡಿರಿ ಎಂದು ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. 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 ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ಬಂದಿಗೆ ದೇವಾ ನಿನ್ನಯ ಸನ್ನಿಧಿಗೆ, ಎನ್ನಯ ಮನದ ಶಾಂತಿ ನೆಮ್ಮದಿಗೆ. ಬಂದಿಗೆ ದೇವಾ ನಿನ್ನಯ ಸನ್ನಿಧಿಗೆ, ಎನ್ನಯ ಮನದ ಶಾಂತಿ ನೆಮ್ಮದಿಗೆ. ಹರಸುನಿ ದೇವಾ ಎಮ್ಮಯ ಬಾಳನು, ಹರಿಸುನಿ ದೇವಾ ವರಗಳ ಧಾರೆಯನು, ವರಗಳ ಧಾರೆಯನು. ಬಂದಿಹೆ ದೇವಾ ನಿನ್ನಯ ಸನ್ನಿಧಿಗೆ, ಎನ್ನಯ ಮನದ ಶಾಂತಿ ನೆಮ್ಮದಿಗೆ. ಬಳಲಿದ ಮನಗಳ ಸಂತೈಸುವ, ಬಾಳಿನ ದುಗುಡವ ನೀಗಿಸುವ. ಬಳಲಿದ ಮನಗಳ ಸಂತೈಸುವ, ಬಾಳಿನ ದುಗುಡವ ನೀಗಿಸುವ. ಯೇಸು ದೇವ ನೀನೇ ನನ್ನ ಬಾಳಿಗೆ ಶಾಂತಿದಾಯಕ, ಶಾಂತಿದಾಯಕ. ಬಂದಿಹೆ ದೇವಾ ನಿನ್ನಯ ಸನ್ನಿಧಿಗೆ, ಎನ್ನಯ ಮನದ ಶಾಂತಿ ನೆಮ್ಮದಿಗೆ. ಬಂದಿಹೆ ದೇವಾ ನಿನ್ನಯ ಸನ್ನಿಧಿಗೆ, ಎನ್ನಯ ಮನದ ಶಾಂತಿ ನೆಮ್ಮದಿಗೆ. ಮುದುಡಿದ ಮನವನ್ನು ಅರಳಿಸುವ, ನೊಂದರ ದಯವ ಪ್ರೀತಿಸುವ. ಮುದುಡಿದ ಮನವನ್ನು ಅರಳಿಸುವ, ನೊಂದರ ದಯವ ಪ್ರೀತಿಸುವ. ಯೇಸು ದೇವ ನೀನೇ ನನ್ನ ಬಾಳಿಗೆ ಪ್ರೀತಿದಾಯಕ, ಪ್ರೀತಿದಾಯಕ. ಬಂದಿಹೆ ದೇವಾ ನಿನ್ನಯ ಸನ್ನಿಧಿಗೆ, ಎನ್ನಯ ಮನದ ಶಾಂತಿ ನೆಮ್ಮದಿಗೆ. ಬಂದಿಹೆ ದೇವಾ ನಿನ್ನಯ ಸನ್ನಿಧಿಗೆ, ಎನ್ನಯ ಮನದ ಶಾಂತಿ ನೆಮ್ಮದಿಗೆ. ಪ್ರಭುವನ್ನು ಆರಾಧಿಸೋಣ. ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ.
Hallelujah, hallelujah. Hallelujah, 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 ಸ್ತೋತ್ರ ಸ್ತೋತ್ರ ಸ್ತೋತ್ರ. hallelujah, 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 ಅಪ್ಪ ತಂದೆಯೇ ವಂದನೆ 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 hallelujah, ವಂದನೆ. hallelujah, hallelujah, ಅಪ್ಪ ತಂದೆಯೇ ಆರಾಧನೆ 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 ಮಹಿಮೆ. hallelujah, hallelujah, hallelujah. ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ಅಲ್ಲೇಲುಯಾ 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 ಅಲ್ಲೇಲುಯಾ. ಯೇಸುವೆ ಆರಾಧನೆ 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 ಆರಾಧನೆ. ಓ ಮಹಿಮೆ 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 ಮಹಿಮೆ. ಸ್ತೋತ್ರ ಯೇಸುವೆ ವಂದನೆಗಳು ಯೇಸುವೆ. ಹಲ್ಲೆಲೂಯ ಸ್ತೋತ್ರ ಯೇಸುವೆ ವಂದನೆಗಳು ಯೇಸುವೆ. ಕೋಟ್ಯಾನು ಕೋಟಿ ಸ್ತೋತ್ರ ಯೇಸುವೆ. ಕೋಟ್ಯಾನು ಕೋಟಿ ವಂದನೆಗಳು ಯೇಸುವೆ. ಓ ರಾಜಾದಿರಾಜರೇ ಸ್ತೋತ್ರ ಸ್ವಾಮಿ. ದೇವಾದಿ ದೇವರೇ ಸ್ತೋತ್ರ ಸ್ವಾಮಿ. ಕರುಣೆಯ ಕರ್ತರೇ ಸ್ತೋತ್ರ ಸ್ವಾಮಿ. ಜೀವಂತ ದೇವರೇ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯ 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 ಹಲ್ಲೆಲೂಯ. ಯೇಸುವೆ 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 ಯೇಸುವೆ. ಅಪ್ಪ ತಂದೆಯೇ ಸ್ತೋತ್ರ ಯೇಸುವೆ ವಂದನೆಗಳು ಯೇಸುವೆ. ಹಲ್ಲೆಲೂಯ 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 ಹಲ್ಲೆಲೂಯ. ಅಪ್ಪ ತಂದೆಯೇ ರಬಿ 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 ಆರಾಧನೆ. ರಬಿ 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 ಆರಾಧನೆ. ಎಲೋಹಿ 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 ಆರಾಧನೆ. ರಫಾ 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 ಆರಾಧನೆ. ಸ್ತೋತ್ರ ಸ್ತೋತ್ರ ಯೇಸುವೆ ವಂದನೆಗಳು ಯೇಸುವೆ. ಯೆಹೋವ ಶಮ್ಮಾ ಯೆಹೋವ ಶಮ್ಮಾ ಆರಾಧನೆ ಆರಾಧನೆ ಆರಾಧನೆ. ಯೆಹೋವ ಇಚ್ಕಿಯಾ ಆರಾಧನೆ ಆರಾಧನೆ ಆರಾಧನೆ. ಯೆಹೋವ ಇಚ್ಕಿಯಾ ಆರಾಧನೆ ಆರಾಧನೆ ಆರಾಧನೆ. ಯೆಹೋವ ಶಾಲೋಮ್ ಆರಾಧನೆ 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 ಆರಾಧನೆ. ಹಲ್ಲೆಲೂಯ 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 ಹಲ್ಲೆಲೂಯ. ಸ್ತೋತ್ರ 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 ಸ್ತೋತ್ರ. ಅಪ್ಪ ತಂದೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಜೀವಂತ ದೇವರೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಪವಿತ್ರ ಆತ್ಮರೇ ಸ್ತೋತ್ರ. ಓ ಕರುಣೆಯ ಕರ್ತರೇ ಸ್ತೋತ್ರ. ಆರಾಧನೆ ಅಪ್ಪ ಆರಾಧನೆ 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 ಅಪ್ಪ ಆರಾಧನೆ ಆರಾಧನೆ ಆರಾಧನೆ. ಅಪ್ಪ ತಂದೆಯೇ ಆರಾಧನೆ 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 ಆರಾಧನೆ. ಯೇಸುವೇ ಯೇಸುವೇ ಆರಾಧನೆ ಆರಾಧನೆ ಆರಾಧನೆ. ಓ ಪವಿತ್ರ ಆತ್ಮರೇ ಆತ್ಮಸ್ವರೂಪಿಯೇ ಆರಾಧನೆ ಆರಾಧನೆ ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಎಲೋಹಿ ಎಲೋಹಿ ಎಲೋಹಿ. ಓ ರಬಿ ಓ ರಬಿ ಓ ರಬಿ. Hallelujah. 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 ಸ್ತೋತ್ರ ಸ್ತೋತ್ರ ವಂದನೆಗಳು ರಾಜ. ಸ್ತೋತ್ರ ರಾಜ ವಂದನೆಗಳು ರಾಜ. ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಯೇಸುವೇ ಸ್ತೋತ್ರ ರಾಜ. ತಂದೆಯೇ ಯೇಸುವೇ ಪವಿತ್ರಾತ್ಮರೇ ಸ್ತೋತ್ರ ಸ್ವಾಮಿ. ಸ್ತೋತ್ರ ಸ್ವಾಮಿ. ಸ್ತೋತ್ರ ಯೇಸುವೇ ವಂದನೆಗಳು ಯೇಸುವೇ.
ಸ್ತೋತ್ರ ಯೇಸುವೆ, ವಂದನೆಗಳು ಯೇಸುವೆ. ಅಯ್ಯೋ ಸ್ತೋತ್ರ ರಾಜ, ಸ್ತೋತ್ರ ರಾಜ, ವಂದನೆಗಳು ರಾಜ. ಯೇಸುವೆ, 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 ಯೇಸುವೆ. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸಮಯ ನಿಗದಿಯನ್ನು ನೋಡಿ ವಿಶ್ವಾಸದಲ್ಲಿ ಭಾರದಿಂದ ಪ್ರಾರ್ಥಿಸುವ. ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ನಮ್ಮ ಪ್ರೀತಿ ದೇವನೇ, ರಕ್ಷಕನು, ಎಲ್ಲರನ್ನ ರಕ್ಷಿಸಿ ಕಾಪಾಡುವ ನಮ್ಮ ಪ್ರೀತಿ ತಂದೆ, ಸ್ತೋತ್ರ ತಂದೆ, ಆರಾಧನೆ ತಂದೆ. ಇವತ್ತು ನಮ್ಮ ಮಕ್ಕಳಿಗಾಗಿ ಹಾಗೆ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದೇವೆ ತಂದೆ. ಅಪ್ಪ ನಮ್ಮ ಪ್ರೀತಿ ತಂದೆಯೇ, ಹೌದು ತಂದೆ, ನೀವು ಕೊಟ್ಟ ಮಕ್ಕಳು ತಂದೆ. ಆದರೆ ಮಕ್ಕಳಿಗೆ ಹೇಳದೇ ಇದ್ದು ಮಕ್ಕಳ ತಂದೆಯೇ, ನಾವು ಈ ತಂದೆ ತಾಯಿಗಳನ್ನ ಬೆಲೆ ಹರಪಿದ್ದಾರೆ ತಂದೆಯೇ. ಮಕ್ಕಳು ಹೊರಗಡೆ ಹೋದರೆ ತಂದೆ ತಾಯಿ ಹೇಗೆ ಉಪನ್ನದ ಜವಾಬ್ದಾರಿ ಇಲ್ಲ ತಂದೆ. ಅವ್ರು ಎಷ್ಟೋ ಜವಾಬ್ದಾರಿ ತಂದೆ. ಕಾಲೇಜ್ ಹೋಗಿ ಬರೋದೊಂದೇ ಅಲ್ಲ ತಂದೆ, ಎಷ್ಟೋ ಕೆಲಸಗಳು ಇರ್ತದೆ ತಂದೆ ತಾಯಿಗೆ. ಸ್ವಲ್ಪ ಸಹಾಯ ಮಾಡೋಣ, ಹೋಗಿ ಕೆಲಸ ಮಾಡಿ ದುಡ್ಡು ಸಹಾಯ ಮಾಡೋಣ ಅನ್ನೋದು ಏನೂ ಇಲ್ಲ ತಂದೆ. ತಂದೆ ತಾಯಿಗಳಲ್ಲಿ ಮರ್ಯಾದೆ ಇಲ್ಲದೆ ಅವ್ರು ಹೇಳಿದ್ದನ್ನು ಕೇಳದೆ ಅವ್ರ ಇಷ್ಟ ಬಂದಂಗೆ ಹೋಗುವುದು, ಮತ್ತೆ ಕುಡಿಯುವುದು, ಬೇಡವಾದ ಯೋಚನೆಯನ್ನು ಮಾಡುವುದು ಎಲ್ಲ ತಪ್ಪಾಗಿ ಯೋಚನೆ ಮಾಡುತ್ತಿದ್ದಾರೆ ತಂದೆ. ಅಪ್ಪ ನಮ್ಮ ಪ್ರೀತಿ ತಂದೆಯೇ, ಈ ಮಕ್ಕಳು ಒಳ್ಳೆ ಮಕ್ಕಳಾಗಿ ಮಾರ್ಪಡಿಸು ತಂದೆಯೇ. ಅಪ್ಪ ತಂದೆ ತಾಯಿಗೆ ಬೆಲೆ ಇಲ್ಲದೆ ಮಾಡುತ್ತಿರೋ ಮಕ್ಕಳಿಗೆ ಒಳ್ಳೆ ದಾರಿ ತೋರಿಸುವ ತಂದೆಯೇ. ಅಪ್ಪ ನಮ್ಮ ಪ್ರೀತಿ ತಂದೆಯೇ, ಎಷ್ಟೋ ತಂದೆ ತಾಯಿಗಳು ಮಕ್ಕಳನ್ನ ನಂಬ್ಕೊಂಡಿರ್ತಾರೆ ತಂದೆ. ಮಕ್ಕಳನ್ನ ದೊಡ್ಡವರಾದ್ರೆ ನಮ್ಮನ್ನ ಸಾಕ್ತಾರೆ, ನಂಬಿಕೆ ಮೇಲೆ ಇರ್ತಾರೆ ತಂದೆ. ಆದ್ರೆ ಚಿಕ್ಕ ಮಕ್ಕಳಲ್ಲಿ ಮಾತು ಕೇಳ್ತಾರೆ ತಂದೆ, ದೊಡ್ಡವರಾದ್ಮೇಲೆ ಕೇಳ್ತಾರೆ, ನಂಬಿಕೆನೇ ತಂದೆ. ಅಪ್ಪ ನಮ್ಮ ತಂದೆ, ಈ ಮಕ್ಕಳಿಗೆ ಬೇಡೋದಕ್ಕಿಂತ ಅಂಶ ಬೇಡವಾದನ್ನು ಅವರು ಮನೆಗೆ ಬರೋದು ತಂದೆ. ರಾತ್ರಿ ಬರೋದೇ ಇಲ್ಲ, ಎಲ್ಲ ಹೋಗ್ತಾರೆ ನನಗೆ ಗೊತ್ತಾಗ್ತಿದೆ ತಂದೆ. ಹಂಗೆ ಕೇಳಕ್ ಹೋದರೆ ನೀವು ಕೇಳೋದಕ್ಕೆ ನೀವ್ ಯಾರು ಅಂತ ಕೇಳ್ತಾರೆ ತಂದೆ. ಅದಕ್ಕೆ ತಂದೆ ತಾಯಿಗೆ ಎಷ್ಟು ನೋವಾಗುತ್ತೆ ತಂದೆ. ನಾನಿದ್ದರೆ ತಂದೆ ತಾಯಿಗೆ ನೋವು ಮಾಡಿದ್ದೀನಲ್ಲ ಅಂತ ಯೋಚನೆನೂ ಇಲ್ಲ ತಂದೆ ಅವರಿಗೆ. ಆಮೇಲೆ ಕಷ್ಟ ಬಂದು ಅವ್ರು ತುಂಬಾ ಅಳ್ತಾರೆ ತಂದೆ. ಯಾವಾಗ ಬುದ್ಧಿ ಹೇಳಕ್ ಹೇಳಕ್ ಹೋಗಿ ಬುದ್ಧಿ ಹೇಳಕ್ ಮಾತ್ರ ಇರ್ತೀರ ನೀವು, ನಮ್ಗೇನ್ ಸಹಾಯ ಮಾಡಂತ ಹೇಳ್ತಾರೆ ತಂದೆ. ತಂದೆ ನಮ್ಮ ಪ್ರೀತಿ ತಂದೆಯೇ, ಮಕ್ಕಳಿಗೆ ಒಳ್ಳೆ ದಾರಿ ತೋರಿಸಿ ಮಾಡಿ ತಂದೆ. ಪವಿತ್ರ ಆತ್ಮರೇ, ಮಕ್ಕಳ ಜೊತೆಲಿ ಇದ್ದು ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ಮಾರ್ಪಡಿಸಿ ನಮ್ಮ ಪ್ರೀತಿ ತಂದೆಯೇ. ಅಪ್ಪ ಏಸಪ್ಪ, ನಿಮ್ಮ ಆಶೀರ್ವದಿಸಿದ ಮಕ್ಕಳಿಗೆ ಯಾವಾಗ್ಲೂ ಇದೆ ತಂದೆ. ಆ ಮಕ್ಕಳಿಗೆಲ್ಲ ನಿಮ್ಮ ಮಕ್ಕಳಾಗಿ ಇರುವಂತೆ ಆಶೀರ್ವದಿಸಿ ನಮ್ಮ ಪ್ರೀತಿ ತಂದೆಯೇ. ಅಪ್ಪ ಎಂದೂ ಮಕ್ಕಳನ್ನು ಬಿಡಬೇಡಂತೆ, ಅಲ್ಲಿ ತಂದೆ ತಾಯಿಗಳನ್ನು ಒಳ್ಳೆ ಆ ಮಕ್ಕಳಾಗಿ ಮಾರ್ಪಡಿಸಿ ನಮ್ಮ ಪ್ರೀತಿ ತಂದೆಯೇ. ಪವಿತ್ರ ಆತ್ಮರೇ, ನೀವೇ ತಂದೆ ಆ ಮಕ್ಕಳನ್ನು ಒಳ್ಳೆ ಮಕ್ಕಳಾಗಿ ಮಾರ್ಪಡಿಸಿ ನಮ್ಮ ಪ್ರೀತಿ ತಂದೆಯೇ. ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇದೆ ನಮ್ಮ ಪ್ರೀತಿ ತಂದೆಯೇ. ಸುತನ ಪವಿತ್ರ ನಾಮದಲ್ಲಿ ಆಮೆನ್. ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಈ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಲು ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ವಂದನೆ ಯೇಸುವೆ. ಈ ಸಮಯವನ್ನು ನೀಡಿದ್ದಕ್ಕಾಗಿ ವಂದನೆ ಯೇಸುವೆ. ಪಿತಾ ದೇವರೇ ಆರಾಧನೆ, ಪಿತಾ ದೇವರೇ ಸ್ತೋತ್ರ, ಪಿತಾ ದೇವರೇ ವಂದನೆ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಆಶೀರ್ವಾದ ಕೊಡಿ, ಪವಿತ್ರಾತ್ಮರೇ ಪ್ರಾರ್ಥನೆ ಮಾಡುವ ಮನಸ್ಸನ್ನು ಕೊಡಿ ಪವಿತ್ರಾತ್ಮರೇ. ಆತ್ಮರೇ ಬನ್ನಿ, ಆತ್ಮರೇ ನನ್ನಲ್ಲಿ ಬನ್ನಿ, ನನ್ನ ಕುಟುಂಬದಲ್ಲಿ ಬನ್ನಿ ಆತ್ಮರೇ ನನ್ನ ಮಕ್ಕಳಲ್ಲಿ ಬನ್ನಿ ಆತ್ಮರೇ ಇಡೀ ವಿಶ್ವದ ಮಕ್ಕಳಲ್ಲಿ ಬನ್ನಿ ಆತ್ಮರೇ ಒಳ್ಳೆಯ
ಗುಣವನ್ನು ಅಳವಡಿಸಿಕೊಳ್ಳುವಂತೆ ಮಾಡಿರಿ ಆತ್ಮರೇ. ಆತ್ಮರೇ, ನಿಮ್ಮ ಜ್ವಾಲೆಯನ್ನು ಅವರಲ್ಲಿ ಪ್ರಜ್ವಲಿಸಿರಿ ಆತ್ಮರೇ. ಆತ್ಮರೇ, ಈಗಿನ ಕಾಲದಲ್ಲಿ ಮಕ್ಕಳು ಏನು ಮಾಡುತ್ತಾರೆ ಎಂಬುದೇ ತಂದೆ ತಾಯಿಗಳಿಗೆ ಗೊತ್ತಾಗದಂತಹ ಪರಿಸ್ಥಿತಿಯಲ್ಲಿದ್ದಾರೆ ಆತ್ಮರೇ. ಆತ್ಮರೇ, ನೀವು ಆ ಕುಟುಂಬಗಳನ್ನು ಸಂದ ಕುಟುಂಬಗಳಲ್ಲಿ ಪ್ರವೇಶಿಸಿ ಅವರಿಗೆ ಒಳ್ಳೆಯ ಜ್ಞಾನವನ್ನು ಕೊಡಿ ಆತ್ಮರೇ. ಆತ್ಮರೇ, ಜ್ಞಾನದ ವರವನ್ನು ಅವರಿಗೆ ಕೊಡಿ ಆತ್ಮರೇ. ನಮ್ಮ ಸ್ವರ್ಗೀಯ ಯಾತ್ರೆ ಎಲ್ಲಾ ಕುಟುಂಬಗಳನ್ನು ನಾನು ಸಮರ್ಪಿಸ್ತೇನೆ ಆತ್ಮರೇ. ಅವರ ಮಕ್ಕಳನ್ನು ಆಶೀರ್ವದಿಸಿರಿ ಆತ್ಮರೇ. ಮುಖ್ಯವಾಗಿ ಬ್ರದರ್ ರೋಸಾಲೇರ್ ಅವರ ಕುಟುಂಬ, ಅವರ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆ ಆತ್ಮರೇ. ಆತ್ಮರೇ, ನಿಮ್ಮ ಒಂದು ಜ್ಞಾನದಿಂದ ಅವರನ್ನು ಪ್ರಜ್ವಲಿಸಿರಿ ಆತ್ಮರೇ. ಆತ್ಮರೇ, ವಿಶ್ವದ ಎಲ್ಲ ಮಕ್ಕಳನ್ನು ನಿಮ್ಮ ಕರಗಳಿಗೆ ನಾನು ಸಮರ್ಪಿಸ್ತೀನಿ ಆತ್ಮರೇ. ಅವರನ್ನು ನಿಮ್ಮ ಜ್ಞಾನದಿಂದ ತುಂಬಿರಿ ಆತ್ಮರೇ. ಕೆಟ್ಟ ಗುಣಗಳನ್ನು ಅವರ ಮನಸ್ಸಿನಿಂದ ತೆಗೆದು ಹಾಕಿ ಆತ್ಮರೇ. ಯೇಸುವೆ, ಸೋಸ್ತ ಯೇಸುವೆ, ಎಲ್ಲ ಮಕ್ಕಳನ್ನು ನಾನು ಸಮರ್ಪಿಸ್ತೇನೆ ಯೇಸುವೆ. ನನ್ನ ಕುಟುಂಬದ ಮಕ್ಕಳನ್ನು ಸಮರ್ಪಿಸ್ತೇನೆ ಯೇಸುವೆ. ನನ್ನ ಬಂಧು ಬಳಗದ ಮಕ್ಕಳನ್ನು ಸಮರ್ಪಿಸ್ತೇನೆ ಯೇಸುವೆ. ನನ್ನ ಒಡ ಹುಟ್ಟಿಲಿರುವ ಮಕ್ಕಳನ್ನೆಲ್ಲ ಸಮರ್ಪಿಸ್ತೇನೆ ಯೇಸುವೆ. ನನ್ನ ನೆರೆಹೊರೆಯಲ್ಲಿರುವ ಮಕ್ಕಳನ್ನೆಲ್ಲ ಸಮರ್ಪಿಸ್ತೇನೆ ಯೇಸುವೆ. ನನ್ನ ವಿಚಾರಣೆಯಲ್ಲಿರುವ ಯುವತಿಯ ಮಕ್ಕಳನ್ನು ಸಮರ್ಪಿಸ್ತೇನೆ ಯೇಸುವೆ. ಕೆಟ್ಟ ದಾರಿಯಲ್ಲಿ ಹೋಗಿ ತಂದೆ ತಾಯಿಗಳಿಗೆ ಗೌರವವಿಲ್ಲದಂತೆ ಮಾತನಾಡುತ್ತಾರೆ ತಂದೆ ಯೇಸುವೆ. ಅವರ ಮೇಲೆ ಪ್ರಜ್ವಲಿಸಿರಿ. ನಿಮ್ಮ ಜ್ಞಾನವನ್ನು ಅವರಿಗೆ ಪಾಲಿಸಿರಿ ಯೇಸುವೆ. ಸೋಸ್ತ ಯೇಸುವೆ, ವಂದನೆ ಯೇಸುವೆ, ಆರಾಧನೆ. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರೈಕ ದೇವರೇ ಸ್ತೋತ್ರ. ತಂದೆಯಾದ ದೇವರೇ, ಈ ಸುಪ್ರಭಾತದ ಸಮಯದಲ್ಲಿ ಪ್ರಭುವೆ ನಮ್ಮ ಮಕ್ಕಳನ್ನು ಆ ವಿಶ್ವದಲ್ಲಿರುವ ಎಲ್ಲಾ ಮಕ್ಕಳನ್ನು ಯೇಸುವೆ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ತಂದೆಯಾದ ದೇವರೇ, ದುಶ್ಚಟಕ್ಕೆ ದುರಭ್ಯಾಸಗಳಿಗೆ ಬಲಿಯಾಗಿ ಕೊಳ್ಳುತ್ತಿರುವ ಎಲ್ಲ ಮಕ್ಕಳನ್ನು ಹಾಗೂ ಅವರ ಕುಟುಂಬ ವರ್ಗದವರು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ತಂದೆಯಾದ ದೇವರೇ, ಇಂಥ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಹಾಗೆಯೇ ಪ್ರಭುವೆ, ಚಿಕ್ಕ ಮಕ್ಕಳಲ್ಲಿರುವ ಹಠಮಾರಿತನವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಹಾಗೆ ಅವರ ತಂದೆ ತಾಯಿಗೆ ವಿಧೇಯರಾಗದೆ ಪ್ರಭುವೆ, ಚಿಕ್ಕ ಮಕ್ಕಳೇ ಈಗ ಮೊಬೈಲ್ಗೆ ಅಡಿಕ್ಟ್ ಆಗುತ್ತಿದ್ದಾರೆ ಸ್ವಾಮಿ. ಪ್ರಭುವೆ, ಇಂಥ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಪ್ರಭುವೆ, ಮಕ್ಕಳನ್ನು ಆಶೀರ್ವದಿಸಿರಿ ತಂದೆಯೇ. ಹಾಗೆ ಪ್ರಭುವೆ, ನನ್ನ ಮಕ್ಕಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನನ್ನ ಮಕ್ಕಳಲ್ಲಿರುವ ಹಠಮಾರಿತನವನ್ನು ಹಾಗೂ ಮೊಬೈಲಿಗೋಸ್ಕರ ಅವರು ಮಾಡುವ ಹಠವನ್ನು ಹಾಗೂ ಯಾವ ವಸ್ತುಗಳು ಬೇಕು ಎನ್ನುವ ಹಠಮಾರಿತನ ಅವರಲ್ಲಿ ಇದೆ ಸ್ವಾಮಿ. ಎಲ್ಲವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಹಾಗೆ ಪ್ರಭುವೆ, ಎಷ್ಟೊಂದು ಜನ ಮಕ್ಕಳು ಕೆಲಸ ಇಲ್ಲದೆ ಇದ್ದಾರೆ ಸ್ವಾಮಿ. ಆ ಎಲ್ಲಾ ಮಕ್ಕಳಿಗೆ ಕೆಲಸವನ್ನು ನೀಡಿರಿ ತಂದೆಯೇ. ಹಾಗೆ ಮಕ್ಕಳು ತಂದೆ ತಾಯಿಗೆ ವಿಧೇಯರಾಗದೆ ಅವರಿಗೆ ಬೈಕೊಂಡು ಪ್ರಭುವೆ, ಎಷ್ಟೋ ಜನ ತಂದೆ ತಾಯಿಗಳು ವ್ಯಥೆ ಪಡುತ್ತಿದ್ದಾರೆ ಸ್ವಾಮಿ. ತಂದೆ, ಇಂಥ ಮಕ್ಕಳ ಮೇಲೆ ಯೇಸುವೆ ನಿಮ್ಮ ಅಮೃತ ಹಸ್ತ ಇಳಿದು ಬರಲಿ ಸ್ವಾಮಿ. ಪ್ರಭುವೆ, ಮಾಧ್ಯಮಗಳ ಮೂಲಕ ಬಲಿಯಾಗುತ್ತಿರುವ ಮಕ್ಕಳನ್ನು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್, ಟ್ವಿಟರ್ ಇಂಥ ಮುಂತಾದ ವಿಷಯಗಳಲ್ಲಿ ಮಗ್ನರಾಗಿ ತನ್ನ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಪ್ರಭುವೆ, ಪ್ರೀತಿ ಪ್ರೇಮ ಎಂಬ ಮೋಹಕ್ಕೆ ಪಾಶಕ್ಕೆ ಬಲಿಯಾಗಿ ಬಳಲುತ್ತಿರುವ ಎಲ್ಲಾ ಮಕ್ಕಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ ತಂದೆಯೇ. ತಂದೆಯಾದ ದೇವರೇ, ಈ ದೇಶದಲ್ಲಿ ನಿಮ್ಮ ದೈವಿಕ ಕರುಣೆ ಎಲ್ಲಾ ಮಕ್ಕಳ ಮೇಲೆ ಇಳಿದು ಬರಲಿ ರಾಜ. ಅವರ ಮನಸ್ಸುಗಳನ್ನು ಪರಿವರ್ತಿಸಿರಿ ಪ್ರಭುವೆ. ನನ್ನ ಕುಟುಂಬದಲ್ಲಿರುವ ಎಲ್ಲಾ ಮಕ್ಕಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನನ್ನ ವಿಚಾರಣೆಯಲ್ಲಿರುವ ಎಲ್ಲಾ ಮಕ್ಕಳನ್ನು ಹಾಗೂ ನನ್ನ ಸ್ವರ್ಗೀಯ ಅಂಗಾಂಗಗಳ ಕುಟುಂಬದಲ್ಲಿರುವ ಪ್ರತಿಯೊಬ್ಬರ ಮಕ್ಕಳನ್ನು ಹಾಗೂ ವಿಶ್ವದಲ್ಲಿರುವ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಹಠಮಾರಿತನದಿಂದ, ದುಶ್ಚಟಗಳಿಂದ, ದುರಭ್ಯಾಸಗಳಿಂದ ಬಂಧನದಲ್ಲಿ ಒಳಪಟ್ಟ ಎಲ್ಲಾ ಮಕ್ಕಳಿಗೂ ಬಿಡುಗಡೆ ಸೌಭಾಗ್ಯವನ್ನು ಕೊಡಿರಿ ತಂದೆಯೇ. ಎಲ್ಲರನ್ನು ಮುಟ್ಟಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರಾತ್ಮ ಜ್ಞಾನದಿಂದ ತುಂಬಿಸಿರಿ ರಾಜ. ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ, ಕುಟುಂಬಗಳ ರಾಣಿಯೇ, ಈ ಸುಪ್ರಭಾತದ ಸಮಯದಲ್ಲಿ ನಮ್ಮ ಮಕ್ಕಳಿಗೋಸ್ಕರ, ಇಡೀ ವಿಶ್ವದಲ್ಲಿರುವ ಎಲ್ಲಾ ಮಕ್ಕಳಿಗೋಸ್ಕರ ನಾನು ಸಮರ್ಪಿಸುತ್ತಾ ಪ್ರಾರ್ಥನೆ ಮಾಡುವ ಈ ನನ್ನ ಪ್ರಾರ್ಥನಾ ಮೊರೆಯನ್ನು
ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಎಲ್ಲಾ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಹಾಗೂ ಅವರಲ್ಲಿರುವ ಕೆಟ್ಟತನ ಹೋಗಿ ಹೊಸತನವನ್ನು ನೀಡಿರಿ ಎಂದು ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪಿತನೇ, ಸುತನ, ಆತ್ಮ ರೈಕ ದೇವರು, ಅಪ್ಪ ತಂದೆ, ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ ತಂದೆ ಒಡೆಯನೇ, ಕೇಳಿದ್ದನ್ನು ತಿಳ್ಕೊಂಡಿದ್ದನ್ನು ನಿಮ್ಮ ಮಕ್ಕಳಿಗೂ ಕೂಡ ಕಲಿಸಿರಿ ಅಂತ ಹೇಳಿದವರು ನೀವು ಆಗಿದ್ದೀರ ತಂದೆ. ಹೌದು ಅಪ್ಪ ತಂದೆಯೇ ಒಡೆಯನೇ, ತಂದೆ ಕಲಿತಿದ್ದನ್ನು ತಿಳ್ಕೊಂಡಿದ್ದನ್ನು ಮಕ್ಕಳಿಗೂ ಕೂಡ ಕಲಿಸಿಕೊಡಬೇಕಾಗಿದೆ ತಂದೆ. ಅಪ್ಪ ತಂದೆ ಒಡೆಯನೇ, ಅದಾಗಿ ಅಪ್ಪ ತಂದೆಯೇ ನಮ್ಮ ಜನರೇಷನ್ ಅಲ್ಲಿ ತಂದೆಯೇ ನಾವು ತಂದೆ ಚಿಕ್ಕವರಾಗಿದ್ದಾಗ ಅಪ್ಪ ತಂದೆ 22 ವರ್ಷ 23 ವರ್ಷ ದಾಟುವ ಪ್ರಯಾಸ ಗಂಟಾಗಲು ತಂದೆಯೇ ತಿಳುವಳಿಕೆ ಇಲ್ಲದೆ ಇದ್ದು, ಬುದ್ಧಿ ಇಲ್ಲದೆ ಇರೋದು, ಜ್ಞಾನ ಇಲ್ಲದೆ ಇದ್ದು ತಂದೆಯೇ. ಆದರೆ ಅಪ್ಪ ತಂದೆ ಈಗಿನ ಜನರೇಷನ್ ಬಂದು ತಂದೆಯೇ ಚಿಕ್ಕ ಮಕ್ಕಳಿಂದನೇ ಎಲ್ಲವನ್ನು ತಿಳ್ಕೊಂಡಿರ್ತಾರೆ, ಜ್ಞಾನ ಪಡೆದುಕೊಂಡಿರ್ತಾರೆ ಅಪ್ಪ ತಂದೆ. ಬುದ್ಧಿಯನ್ನು ಹೊಂದಿರುತ್ತದೆ ತಂದೆಯೇ. ಅಪ್ಪ ಒಡೆಯನೇ, ಅದಾಗಿ ತಂದೆಯೇ ಅಪ್ಪ ತಂದೆಯೇ ಅವರನ್ನು ಒಂದು ಸರಿಯಾದ ದಾರಿಯಲ್ಲಿ ನಡೆಸುವಂತೆ ಆಗಲಿ ಅಪ್ಪ ತಂದೆ ಒಡೆಯನೇ. ತಂದೆಯೇ ಮೊದಲು ಅವರು ತಂದೆಯೇ ಹುಡುಗರ ಸಂಘ ಹೆಚ್ಚಾಗಿ ಸೇರುವುದುಂಟು ಅಪ್ಪ ತಂದೆಯೇ. ಅವರು ಏನು ಹೇಳಿಕೊಡ್ತಾರೆ ಅದನ್ನೇ ಮಾಡುವುದುಂಟು ತಂದೆಯೇ. ಅಪ್ಪ ತಂದೆ ಅವರು ಕುಡಿಯೋದನ್ನು ಕಲಿಸಬಹುದು, ಅದನ್ನು ಅವರು ಮಾಡುವುದುಂಟು. ಸಿಗರೇಟ್ ಸೇವುದುಂಟು ಅಪ್ಪ ತಂದೆಯೇ. ಅವರು ಯಾವ್ಯಾವ ಕೆಟ್ಟ ಚಟಗಳನ್ನು ಹೇಳಿಕೊಡ್ತಾರೋ ಅದನ್ನೆಲ್ಲ ಕಲಿತುಕೊಂಡು ಬರುವುದುಂಟು ತಂದೆಯೇ. ಅಪ್ಪ ತಂದೆ ಒಡೆಯನೇ, ತಂದೆಯೇ ಎಲ್ಲಾ ತರನು ಅವ್ರು ಏನೇನು ಕಲಿಸ್ಕೊಡ್ತಾರೋ ಅದನ್ನೆಲ್ಲ ಮಾಡುವುದುಂಟು ತಂದೆಯೇ. ಅಪ್ಪ ತಂದೆಯೇ ಅವರಲ್ಲಿ ತಂದೆಯೇ ದೇವರ ವಾಕ್ಯ ಮೇಲೆ ಅವರಲ್ಲಿ ಆಳವಾಗಿ ಇಲ್ಲದಂತೆ ಆಗಿದೆ ತಂದೆಯೇ. ಅಪ್ಪ ತಂದೆ ಒಡೆಯನೇ, ಅವರೆಲ್ಲ ತಂದೆಯೇ ಈ ಲೋಕಕ್ಕೆ ಅಡಿಟ್ ಆಗ್ಬಿಟ್ಟಿದ್ದಾರೆ ತಂದೆಯೇ, ಈ ಲೋಕಕ್ಕೆ ವಶವಾಗೋಗಿದ್ದಾರೆ ತಂದೆಯೇ. ಅಪ್ಪ ತಂದೆ ಒಡೆಯನೇ, ತಂದೆ ತಾಯಿ ಅವರಾಗಿರುವರು ತಂದೆಯೇ. ಅಪ್ಪ ತಂದೆಯೇ ಮಕ್ಕಳಿಗೆ ವಿವಾದ ಮಾಡುವುದಾಗಲಿ ಅಪ್ಪ ತಂದೆಯೇ ಅವರನ್ನು ಕಂಡೀಷನ್ ನೀಡುವುದಾಗಲಿ ಮಾಡಿದಾಗ ಅಪ್ಪ ತಂದೆಯೇ ಎಷ್ಟೋ ಜನ ಮಕ್ಕಳು ಕೆಟ್ಟಿದ್ದಾರೆ ತಂದೆಯೇ. ಅವ್ರ ಕಂಡೀಷನ್ ಮಾಡಿದಾಗ ವಾದ ಮಾಡಿದಾಗ ಆ ಮಾತನ್ನ ಕೇಳಿ ಅವರು ಏನನ್ನೂ ಮಾಡದೆ ಕೆಟ್ಟ ದಾರಿಗೆ ನಡೆಯುವಂತೆ ಆಗಿದೆ ನಾವು ತಂದೆಯೇ. ಅವರನ್ನು ಫ್ರೀ ಆಗಿ ಬಿಡುವಂತೆ ಆಗಲಿ ಅಪ್ಪ ತಂದೆಯೇ. ಅವರನ್ನು ಫ್ರೀ ಆಗಿ ಬಿಡುವಂತೆ ಆಗಲಿ. ಅವರಿಗೆ ತಂದೆ ಅವ್ರಿಗೆ ನೀನು ಮಾಡೋ ಇಂಥದನ್ನು ಮಾಡುತ್ತೀಯ, ನಿನ್ ದೇವರ ವಾಕ್ಯವನ್ನು ಕೇಳುವಂತೆ ಆಗುತ್ತೆ, ನೀನ್ ಮಾಡುತ್ತೀಯ, ಯಾವುದಾದ್ರೂ ನಿನ್ನ ಕೈಲಿ ಆಗುತ್ತದೆ ಅಂತ ತಂದೆ ತಾಯಿ ಆಗೋರು ಸಪೋರ್ಟ್ ಮಾಡುವಂತೆ ಮಕ್ಕಳಿಗೆ. ಅವರನ್ನು ಮುಂದೆ ಒಳ್ಳೆಯ ರೀತಿಯಲ್ಲಿ ತಿದ್ದು ನಿಮ್ಮ ಕಡೆ ತಿರುಗಿಸಲಿ ತಂದೆ. ಎಲ್ಲವನ್ನು ಒಪ್ಪಿಕೊಂಡು ವಿಧೇಯರಾಗುವಂತೆ ಅವರನ್ನು ಮಾಡಲಿ ಅಪ್ಪ ತಂದೆ ಒಡೆಯನೇ. ಎಲ್ಲ ತಂದೆ ತಾಯಿಗಳನ್ನು ಆಶೀರ್ವದಿಸಿರಿ ಅಪ್ಪ ತಂದೆಗೆ. ಅವರ ಪ್ರೀತಿಯಿಂದ ನಿಮ್ಮ ಕಡೆ ತಿರುಗಿಸುವಂತೆ ಅಷ್ಟಂಗಗಳಿಗೆ ನಮಸ್ಕರಿಸಿ ಅಡ್ಡವಿದ್ದ ಕೃತಜ್ಞತ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ತಂದೆ. ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ನನ್ನ ತಂದೆಯಾದ ದೇವರೇ, ನನ್ನ ಯೇಸುವೆ, ನನ್ನ ಪ್ರಭುವೇ, ನನ್ನ ಕರ್ತನೇ, ನನ್ನ ರಾಜನೇ, ಅಪ್ಪ ನಾವು ನಿಮ್ಮನ್ನು ಆರಾಧಿಸುತ್ತೇವೆ ಸ್ವಾಮಿ. ಅಪ್ಪ ನಾವು ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ ದೇವ. ಅಪ್ಪ ಕರುಣೆ ತೋರಿ ಸ್ವಾಮಿ, ದಯೆ ತೋರಿ ರಾಜ್ಯ. ಇಲ್ಲಿ ನನ್ನ ನಾಮದಲ್ಲಿ ಇಬ್ಬರು ಮೂವರು ಕೂಡಿ ಬಂದು ನನ್ನನ್ನು ಆರಾಧಿಸುತ್ತಾರೋ ಅವರ ಮಧ್ಯೆ ನಾನು ಇರುತ್ತೇನೆಂದು ಹೇಳಿದಿರಲ್ಲ ಸ್ವಾಮಿ. ಅಪ್ಪ ನಮ್ಮ ಮಧ್ಯೆ ಇರುವಂತ ದೇವರೇ, ನಮ್ಮ ಮಧ್ಯೆ ಇರುವ ನಮ್ಮ ಕರ್ತನೆ, ಅಪ್ಪ ಯೇಸುವೆ, ನಮ್ಮೆಲ್ಲ ಕೋರಿಕೆ ಬೇಡಿಕೆಗಳನ್ನು ಪೂರೈಸುವ ಆಸನೆ ಅಪ್ಪ ಈ ದಿನವು ನಾವು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ನನ್ನ ಮಕ್ಕಳಿಗಾಗಿ ಸ್ವಾಮಿ ನಾವು ನಿಮ್ಮಲ್ಲಿ ಮೊರೆ ಇಡುತ್ತಿದ್ದೇವೆ ದೇವ.
ಅಪ್ಪ ಕರುಣೆ ತೋರಿ ಸ್ವಾಮಿ, ದಯೆ ತೋರಿ ಸ್ವಾಮಿ. ಇದು ಈ ಲೋಕದಲ್ಲಿರುವಂತ ಎಲ್ಲ ಮಕ್ಕಳ ದುಷ್ಟ ಶಕ್ತಿಯಲ್ಲಿ ತುಂಬಿರುವಂತ ಎಲ್ಲ ಮಕ್ಕಳನ್ನು ಸ್ವಾಮಿ ನಿಮ್ಮ ಪಾದಚರಣಕ್ಕೆ ಸಮರ್ಪಿಸಿಕೊಡುತ್ತಾ ಪ್ರಾರ್ಥಿಸುತ್ತಿದ್ದೇನೆ ದೇವ. ಕರುಣೆ ತೋರಿ ಸ್ವಾಮಿ, ಕರುಣೆ ತೋರಿ ರಾಜ್ಯ, ದಯೆ ತೋರಿ ಸ್ವಾಮಿ. ಅಪ್ಪ ಯೇಸುವೆ, ನೀವು ಸೃಷ್ಟಿಸಿದಂತ ಮಕ್ಕಳು ಸ್ವಾಮಿ, ಅಪ್ಪ ಯೇಸುವೆ ಜನ್ಮ ಕೊಟ್ಟು ತಂದೆ ತಾಯಿಗಳು ಸ್ವಾಮಿ ಕಣ್ಣೀರು ನೀಡುತ್ತಿದ್ದಾರೆ ಸ್ವಾಮಿ. ಅವರ ಮೊರೆಯನ್ನು ಹಾಲುತ್ತಿರು ದೇವ. ಅಪ್ಪ ಯೇಸುವೆ, ಯೇಸುವೆ ತಂದೆಯೇ, ಈ ಲೋಕದಲ್ಲಿರುವಂತ ಅತಿ ಕೆಟ್ಟ ದುಷ್ಟ ಶಕ್ತಿಗಳು ಸ್ವಾಮಿ, ಅಪ್ಪ ಯೇಸುವೆ ಆ ಮಕ್ಕಳನ್ನು ಕಾಡುತ್ತಿದೆ ದೇವ. ನನ್ನ ಮಕ್ಕಳನ್ನು ಸ್ವಾಮಿ ನಿಮ್ಮ ಪಾದಕ್ಕೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಅಪ್ಪ ಯೇಸುವೆ ಆ ಮಕ್ಕಳು ಸ್ವಾಮಿ ನಿಮ್ಮ ವಾಕ್ಯದಂತೆ ನಡೆಯಲು ಸ್ವಾಮಿ. ಸ್ವಾಮಿ ಇನ್ನೆಲ್ಲಾ ಕೆಟ್ಟ ದುಷ್ಟಗಳು ಸ್ವಾಮಿಗಳನ್ನು ಕಾಡುತ್ತಿದೆ ಸ್ವಾಮಿ. ಅಪ್ಪ ಯೇಸುವೆ ಕೆಟ್ಟದನ್ನೇ ಸ್ವಾಮಿ ಸ್ವಾಮಿ. ಅಪ್ಪ ನಿಮ್ಮ ಪೂಜೆ ಕರೆಗಳಿಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ನಿಮ್ಮ ಪವಿತ್ರಾತ್ಮರನ್ನು ಅವರ ಮೇಲೆ ಕರುಣಿಸಿರಿ ದೇವ. ಸಮರ್ಪಿಸಿಕೊಡುತ್ತಾ ಪ್ರಾರ್ಥಿಸುತ್ತೇವೆ ದೇವ. ಅಪ್ಪ ಯೇಸುವೆ ನಿಮ್ಮಿಂದ ಸಾಧ್ಯ ರಾಜ್ಯ. ಅಪ್ಪ ನಿಮ್ಮಿಂದ ಸಾಧ್ಯವಾಗುವುದು ಯಾವುದೂ ಇಲ್ಲ ಸ್ವಾಮಿ. ಆ ಮಕ್ಕಳಿಗೆ ಶೋಧನೆಗಳನ್ನು ಸ್ವಾಮಿ, ಅವರು ನಿಮ್ಮನ್ನು ಸ್ವಾಮಿ ನೋಡುವಂತೆ ಸ್ವಾಮಿ. ಅಪ್ಪ ನಿಮ್ಮ ವಾಕ್ಯವನ್ನು ಆಲಿಸುವಂತೆ, ನಿಮ್ಮ ಆಲಯಕ್ಕೆ ಹೋಗಿ ಸ್ವಾಮಿ ನಿಮ್ಮ ಆಶೀರ್ವಾದವನ್ನು ತೆಗೆದುಕೊಳ್ಳುವಂತೆ ಸ್ವಾಮಿ ಮಾರ್ಪಡಿಸಿರಿ ಸ್ವಾಮಿ. ಅಪ್ಪ ಯಾರನ್ನೂ ಸ್ವಾಮಿ ನೀವು ಬಿಟ್ಟರು ಸ್ವಾಮಿ. ಏಕೆಂದರೆ ಸ್ವಾಮಿ ಯೇಸುವೆ ಒಂದು ದಿನವೂ ನಾವು ನಿಮ್ಮಲ್ಲಿ ಲೆಕ್ಕ ಕೊಡುವ ದಿನವಾಗಿರುತ್ತದೆ ಸ್ವಾಮಿ. ಅದಕ್ಕೆ ಭಯಪಟ್ಟು ಸ್ವಾಮಿ ಅಪ್ಪ ಯೇಸುವೆ ಅವರು ನಡೆಯುವಂತೆ ಸ್ವಾಮಿ. ಅಪ್ಪ ಅವರನ್ನು ಮಾರ್ಪಡಿಸಿ ಸ್ವಾಮಿ. ಅನೇಕ ಕೆಟ್ಟಗಳಲ್ಲಿ ಸ್ವಾಮಿ ಇಳಿದಿದ್ದಾರೆ ಸ್ವಾಮಿ. ಅಪ್ಪ ಅವರು ಮಾಡಬೇಕು ಎನ್ನದೇ ಹೋಗುವುದಿಲ್ಲ ಸ್ವಾಮಿ. ಅಪ್ಪ ಅವರನ್ನು ಶೋಧನೆಗಳನ್ನು ತೆಗೆಸಿರಿ ದೇವ. ಅಪ್ಪ ಕರುಣೆ ದಯತೋರಿಸಿ ಮಕ್ಕಳು ಎಷ್ಟೋ ಬೋಲ್ಟ್ ಮಾಡಬೇಕು ಸ್ವಾಮಿ ಅವರನ್ನು ಸೃಷ್ಟಿಸುತ್ತಾರೆ ದೇವ. ಅಪ್ಪ ತಂದೆ ತಾಯಿಗಳಲ್ಲಿ ಆಗುತ್ತಿರುವಂತ ನೋವುಗಳು ಸ್ವಾಮಿ, ಅನೇಕ ನೋವುಗಳು ಸ್ವಾಮಿ, ಕಾಣಿಲಾರದಂತೆ ನೋವುಗಳು ಸ್ವಾಮಿ. ಅಯ್ಯೋ ಈ ಮಗುವಿಗೆ ಜನ್ಮ ಕೊಟ್ಟು ಸ್ವಾಮಿ ಈ ಮಗು ನನ್ನಲ್ಲಿ ಸಾಕಿ ಕಲಗಿಸುತ್ತದೆ ಎಂದು ನಾನು ಗೌರವಿಸುತ್ತದೆ ಎಂದು ನಂಬಿದನಲ್ಲ. ಈ ಮಕ್ಕಳು ಸ್ವಾಮಿ ಅನೇಕ ಕೆಟ್ಟಗಳಲ್ಲಿ ಇಳಿದಿದೆಯಲ್ಲ ಎಂದು ನಿಮ್ಮನ್ನು ಮೊರೆ ಇಡುತ್ತಿರುವಂತ ಎಲ್ಲ ಮಕ್ಕಳನ್ನು ಸ್ವಾಮಿ ಆಶೀರ್ವದಿಸಿರಿ, ಬಲಪಡಿಸಿರಿ ತಂದೆಯೇ. ಅಪ್ಪ ನಿಮ್ಮನ್ನೇ ನಂಬಿದ್ದೇವೆ ಸ್ವಾಮಿ. ನಿಮ್ಮನ್ನು ಬಿಟ್ಟರೆ ನನಗೆ ಯಾರು ಸಹ ಇದ್ದಾರೆ ಅಪ್ಪ. ನಮ್ಮ ಮೊರೆಯನ್ನು ಸ್ವಾಮಿ ಆಲಿಸಿರಿ ದೇವ. ಅಪ್ಪ ನಮ್ಮ ಕಣ್ಣೀರನ್ನು ಒರೆಸುವ ನೀನು ಸ್ವಾಮಿ. ಅಪ್ಪ ಮಕ್ಕಳು ಸ್ವಾಮಿ ಕೆಟ್ಟ ದಾರಿಗೆ ಹೋಗದಂತೆ ಸ್ವಾಮಿ. ಅಪ್ಪ ಅವರಲ್ಲಿ ಸ್ವಾಮಿ ನಿಮ್ಮ ಪವಿತ್ರಾತ್ಮರನ್ನು ಬರಲಿ ಸ್ವಾಮಿ. ಈ ಜನರು ಸ್ವಾಮಿ ಪ್ರಾರ್ಥಿಸುತ್ತಿರುವಂತ ಈ ಲೋಕದ ಎಲ್ಲ ಸರ್ವ ಜಗತ್ತ ಮಕ್ಕಳನ್ನು ಸ್ವಾಮಿ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತಾ ನಮ್ಮನ್ನೇ ನಾವು ನಿಮಗೆ ಬಿಟ್ಟು ಕೊಡುತ್ತಾ ನಮ್ಮ ಕುಟುಂಬದಲ್ಲಿರುವಂತ ಎಲ್ಲ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತಾ ನಾವು ನಿಮಗೆ ಪ್ರಾರ್ಥಿಸುತ್ತಿದ್ದೇವೆ ದೇವ. ಪಿತಾಸುತ ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಈ ಜೀವದ ಉರಿಯನ್ನೇ. ಆಮೇನ್, ಆಮೇನ್, ಆಮೇನ್. ಆರಾಧನೆ. ಅಪ್ಪ ತಂದೆ ಸ್ತೋತ್ರ ರಜ, ವಂದನೆ ರಜ, ಆರಾಧನೆ ರಜ. ಪವಿತ್ರಾತ್ಮರಿ ಸ್ತೋತ್ರ, ಪಾವನಾತ್ಮರಿ ಸ್ತೋತ್ರ, ಪರಿಶುದ್ಧಾತ್ಮರಿ ಸ್ತೋತ್ರ. ಅಪ್ಪ ತಂದೆ ಈ ಬೆಳಗಿನ ಸುಪ್ರಭಾತದಲ್ಲಿ ಅಪ್ಪ ಎಲ್ಲಾ ಪುಟಾಣಿ ಮಕ್ಕಳನ್ನು ನಿಮ್ಮ ಉನ್ನತವಾದ ಪರಿಶುದ್ಧವಾದ ಕರೆಗಳಿಗೆ ಸಮರ್ಪಿಸಿ ಪ್ರಾರ್ಥಿಸಿದ್ದೇನೆ ರಜ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಅಪ್ಪ ತಂದೆ ನನ್ನ ಒಡ ಹುಟ್ಟಿದವರ ಮಕ್ಕಳನ್ನು ಅವರನ್ನು ನಿಮ್ಮ ಪಾದಚರಣೆಗೆ ಸಮರ್ಪಿಸುತ್ತೇನೆ ರಜ. ಅವೆಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಅಪ್ಪ ವಿಶ್ವದಿಂದ ಎಲ್ಲ ಮಕ್ಕಳನ್ನು ಅರಸಿ ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ಆ ಮಕ್ಕಳ ವಿದ್ಯಾಭ್ಯಾಸಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಆ ಮಕ್ಕಳ ದುಃಖ ಭಾರ ನೋವು ಎಲ್ಲನ್ನು ನೀಗಿಸಿರಿ ಸ್ವಾಮಿ. ಆ ಮಕ್ಕಳಿರುವ ಎಲ್ಲ ರೋಗಗಳು ಎಲ್ಲವನ್ನು ದೂರ ಮಾಡಿರಿ ಸ್ವಾಮಿ. ಆ ಮಕ್ಕಳನ್ನು ಅರಸಿ ಆಶೀರ್ವದಿಸಿರಿ ರಜ. ಅಪ್ಪ ತಂದೆಯಾದ ದೇವರು, ಅಪ್ಪ ತಂದೆಯಾದ ದೇವರೇ, ನಿಮ್ಮ ಕರುಣೆ ಪ್ರೀತಿಯಿಂದ ಮಕ್ಕಳನ್ನ ಆಶೀರ್ವದಿಸಿರಿ. ನಿಮ್ಮ ಆಶೀರ್ವಾದದಿಂದ ಮಕ್ಕಳನ್ನು ತುಂಬಿ ತುಳುಕಿಸಿರಿ ಸ್ವಾಮಿ. ಅಪ್ಪ ತಂದೆ ಈ ಲೋಕದಲ್ಲಿರುವ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿ ತಮ್ಮ ಜೀವಿತವನ್ನು ಹಾಳು ಮಾಡಿಕೊಡ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ ಮಕ್ಕಳು ಊಟ ಮಾಡದಿದ್ದರೆ ಅಪ್ಪ ತಂದೆ ತಾಯಿಗಳು ಮಕ್ಕಳಿಗೆ ಫೋನ್ಗಳನ್ನು ಕೊಡ್ತಾ ಇದ್ದಾರೆ ಸ್ವಾಮಿ. ಆ ಮಕ್ಕಳು ಫೋನ್ ನೋಡಿ ನೋಡಿ ಅಪ್ಪ ತಂದೆ ಆ ವೈರಸ್ಗಳೆಲ್ಲ ಆ ಮಕ್ಕಳಲ್ಲಿ ಅಡಿಕ್ಟ್ ಆಗ್ತಾ ಇದ್ದಾವೆ ಸ್ವಾಮಿ. ಆ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಸ್ವಾಮಿ. ಅಪ್ಪ ಎಲ್ಲ ಯೂಟ್ಯೂಬ್ಗಳಲ್ಲಿ ಎಲ್ಲ
ಸೋಷಿಯಲ್ ಮೀಡಿಯಾಗಳಲ್ಲಿ ಈ ತರ ಸ್ಟೋರಿಗಳನ್ನ ವಾಟ್ಸಪ್ಗೆಲ್ಲ ಬಿಡುತ್ತಾರೆ ಸ್ವಾಮಿ. ಆದರೂ ಫೋನ್ಗಳು ಆ ಮಕ್ಕಳಿಗೆ ಕೊಡ್ತಾನೆ ಇರ್ತಾರೆ ಸ್ವಾಮಿ. ಅಪ್ಪ ಆ ಮಕ್ಕಳ ಅನಾರೋಗ್ಯ ತಪ್ಪಿಸ್ತಾ ಇದೆ ಸ್ವಾಮಿ. ಆ ಮಕ್ಕಳೆಲ್ಲ ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಆಗ್ತಿದ್ದಾರೆ. ಇದೆಲ್ಲ ನೋಡ್ತಾ ಇದ್ದಾರೆ ಪಾಲಕರು. ಆದ್ರೂ ನೋಡಿ ಸಹ ಆ ಮಕ್ಕಳಿಗೆ ಮೊಬೈಲ್ ಅನ್ನು ಕೊಟ್ಟು ಆ ಮಕ್ಕಳ ಜೀವಿತವನ್ನೇ ಪಾಲಕರೇ ಹಾಳು ಮಾಡ್ತಾ ಇದ್ದಾರೆ ಸ್ವಾಮಿ. ಅಪ್ಪ ಈಗ ಚಿಕ್ಕದಲ್ಲಿ ಏನು ಮಕ್ಕಳು ಕಲಿತಾರೋ ಅದು ದೊಡ್ಡವರಾದಾಗ ಅದೇ ಮಾರ್ಗದಲ್ಲಿ ಆ ಮಕ್ಕಳು ನಡೀತಾ ಇದ್ದಾರೆ ಸ್ವಾಮಿ. ಅಪ್ಪ ಆ ಮಕ್ಕಳು ದೊಡ್ಡವರಾದಾಗ ಇದೇ ಮೊಬೈಲಿಗೆ ಅಡಿಕ್ಟ್ ಆಗಿ ಅಪ್ಪ ಅವ್ರಿಗೆ ಕೆಟ್ಟದೆಲ್ಲ ನೋಡಿಕೊಂಡು ತಮ್ಮ ಜೀವಿತವನ್ನೇ ಹಾಳು ಮಾಡಿಕೊಳ್ತಾ ಇದ್ದಾರೆ ಸ್ವಾಮಿ. ಅಪ್ಪ ನೋಡಿ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಅಪ್ಪ ಆ ಮಕ್ಕಳನ್ನ ಅರಸಿ ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ತಂದೆ ಈಗಿನ ಮಕ್ಕಳು ತುಂಬಾ ಮಕ್ಕಳು ಎಲ್ಲ ದುರಭ್ಯಾಸಗಳಿಗೆ ಒಳಗಾಗಿ ತಮ್ಮ ಜೀವಿತವನ್ನೇ ಹಾಳು ಮಾಡಿಕೊಳ್ತಿದ್ದಾರೆ ಸ್ವಾಮಿ. ತಂದೆ ತಾಯಿಗೆ ವಿಧೇಯರಾಗುತ್ತಿಲ್ಲ ಸ್ವಾಮಿ. ಇಂಥ ಮಕ್ಕಳು ಯಾಕಾದ್ರೆ ಎತ್ತಿದನೋ ಅಂತ ತಂದೆ ತಾಯಿಗಳು ತಂದೆ ಮನೆ ನೊಂದು ಹೋಗುತ್ತಾ ಇದ್ದಾರೆ ಸ್ವಾಮಿ. ಅಂತ ಮಕ್ಕಳನ್ನು ಎತ್ತಿದಿನಲ್ಲಂತ ಮನ ಕರೆಗೆ ಹೋಗುತ್ತಾ ಇದ್ದಾರೆ ಸ್ವಾಮಿ. ಅವರ ದುಃಖ ಯಾರಲ್ಲೂ ಹೇಳಲಾಗದೆ ತಮ್ಮನ್ನೇ ತಾವು ಶಪಿಸಿಕೊಂಡು ಜೀವಿಸುತ್ತಾ ಇದ್ದಾರೆ ಸ್ವಾಮಿ. ಪಾಲಕರು ತಂದೆ ಆ ಮಕ್ಕಳನ್ನ ಆಶೀರ್ವದಿಸಿರಿ. ಆ ಮಕ್ಕಳ ತಂದೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ನಡೆಯುವ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ. ಎಸ್ವಿ ಆ ಮಕ್ಕಳನ್ನ ಹರಿಸಿ ಆಶೀರ್ವದಿಸಿರಿ. ಆ ಮಕ್ಕಳ ವಿದ್ಯಾಭ್ಯಾಸಗಳನ್ನ ಆಶೀರ್ವದಿಸಿರಿ. ಆ ಮಕ್ಕಳು ನಿಮ್ಮ ವಾಕ್ಯದಲ್ಲಿ ನಡೆಯುವ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ. ತಂದೆ ದುಷ್ಟರ ಸಾಹಸ ಮಾಡದಂತೆ ತಂದೆ ಒಳ್ಳೆ ಕೆಟ್ಟವರ ಗೆಳೆತನವನ್ನು ಮಾಡದಂತೆ ತಂದೆ ಒಳ್ಳೆ ಮಾರ್ಗದಲ್ಲಿ ಒಳ್ಳೆ ಸ್ನೇಹಿತರನ್ನು ಹಿಡಿದುಕೊಂಡು ಜೀವಿಸುವ ಕೃಪೆಯನ್ನು ಆ ಮಕ್ಕಳಿಗೆ ಕರುಣಿಸಿರಿ ಸ್ವಾಮಿ. ತಂದೆ ಆ ಮಕ್ಕಳನ್ನು ಅರಸಿ ಆಶೀರ್ವದಿಸಿರಿ ರಜಾ. ನನ್ನ ಒಡ ಹುಟ್ಟಿದವರ ಮಕ್ಕಳ ನಿಮ್ಮ ಪಾದಚರಣೆಗೆ ಸಮರ್ಪಿಸ್ತೇನೆ ರಜಾ. ಆ ಮಕ್ಕಳನ್ನು ಆಶೀರ್ವದಿಸಿರಿ. ಆ ಮಕ್ಕಳ ಚಿಕ್ಕ ಪುಟ್ಟ ಮಕ್ಕಳು ಸ್ವಾಮಿ. ಆ ಮಕ್ಕಳ ವಿದ್ಯಾಭ್ಯಾಸಗಳನ್ನು ಈಗಿಂದನೇ ಆಶೀರ್ವದಿಸಿರಿ ಸ್ವಾಮಿ. ನಿಮ್ಮ ಜ್ಞಾನವನ್ನು ಸೌಲನಿಗೆ ಜ್ಞಾನವನ್ನು ಕೊಟ್ಟಂತೆ ಆ ಮಕ್ಕಳಿಗೆ ಜ್ಞಾನವನ್ನು ದಯಪಾಲಿಸಿರಿ ಸ್ವಾಮಿ. ಎಸ್ವೆ ನಿಮ್ಮ ಆಶೀರ್ವಾದವು ಆ ಮಕ್ಕಳಲ್ಲಿ ಹೂಮಳೆಯಾಗಿ ಇಳಿದು ಬರಲಿ ಸ್ವಾಮಿ. ನಿಮ್ಮ ಚಿತ್ತವಿದ್ದರೆ ನಮ್ಮ ಕುಟುಂಬದಲ್ಲಿ ಒಂದೊಂದು ಮಕ್ಕಳು ನಿಮ್ಮ ಯಾಜಕರಾಗಿ ತಂದೆ ದೇವರಿಗೆ ಸೇವೆ ಸಲ್ಲುವ ಮಕ್ಕಳಾಗಿ ಆ ಮಕ್ಕಳನ್ನು ಪರಿವರ್ತನೆಗೊಳಿಸಿ ಜೀವಿಸುವ ಕೃಪೆಯನ್ನು ಕೊಡಿರಿ. ಈಗಿಂದನೇ ಆ ಮಕ್ಕಳ ಬುನಾದಿಯಲ್ಲಿ ಆ ಮಕ್ಕಳು ನಿಮ್ಮ ವಾಕ್ಯ ಸಾರುವ ಮಕ್ಕಳಾಗಿ ಯಾಜಕರಾಗುವ ಮಕ್ಕಳಾಗಿ ಆ ಮಕ್ಕಳನ್ನು ಮಾರ್ಪಡಿಸಿರಿ. ಅಭಿಷೇಕ ಮಾಡಿರಿ ಸ್ವಾಮಿ. ನಿಮ್ಮ ಕರೆಗೆ ಆ ಮಕ್ಕಳನ್ನು ಅಭಿಷೇಕ ಮಾಡಿರಿ ಸ್ವಾಮಿ. ಎಸುವೆ ನಮ್ಮ ಕುಟುಂಬದಲ್ಲಿ ಯಾರು ಯಾಜಕರಾಗಿಲ್ಲ ಸ್ವಾಮಿ. ಆ ಮಕ್ಕಳು ನಮ್ಮ ಅಣ್ಣ ತಮ್ಮಂದಿರ ಮಕ್ಕಳು ಯಾಜಕರಾಗುವ ಕೃಪೆಯನ್ನು ನಿಮ್ಮ ಕರುಣೆಯಿಂದ ದಯಪಾಲಿಸಿರಿ ಸ್ವಾಮಿ. ಎಸ್ವೆ ನಿಮ್ಮ ಆಶೀರ್ವಾದ ಆ ಮಕ್ಕಳಲ್ಲಿ ಇಳಿದು ಬರಲಿ ಸ್ವಾಮಿ. ಆ ಮಕ್ಕಳನ್ನು ಈಗಲೇ ಅಭಿಷೇಕ ಮಾಡಿ ನಿಮ್ಮ ಕರೆಗೆ ಆ ಮಕ್ಕಳನ್ನು ಕರೆದುಕೊಳ್ಳಿರಿ ಸ್ವಾಮಿ. ಆಶೀರ್ವದಿಸಿರಿ ಸ್ವಾಮಿ. ಕರುಣೆ ತೋರಿರಿ ದಯೆ ತೋರಿ ಎಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ ನನ್ನ ಜೀವನವುಳ್ಳ ತಂದೆ. ಆಮೇನ್ 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 ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ಕೀರ್ತನೆಗಳು 16ನೇ ಅಧ್ಯಾಯ 5ನೇ ವಾಕ್ಯ. ನನ್ನ ಸ್ವಸ್ಥವೂ ನೀನೆ, ನಿನ್ನ ಕೈಯಲ್ಲಿದೆ ಪ್ರಭು ನಿನ್ನ ವಿಮೆ. ಇಬ್ರಿಯ 6ನೇ ಅಧ್ಯಾಯ 14ನೇ ವಾಕ್ಯ. ಖಂಡಿತವಾಗಿಯೂ ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತಾನವನ್ನು ಹೆಚ್ಚಿಸೇ ತೀರುವೆನು ಎಂದರು. ಮಾರ್ಕ 9ನೇ ಅಧ್ಯಾಯ 23ನೇ ವಾಕ್ಯ. ಸಾಧ್ಯವಾದರೆ ಎನ್ನುತ್ತೀಯಲ್ಲ, ದೇವರಲ್ಲಿ ವಿಶ್ವಾಸ ಇಡುವವನಿಗೆ ಎಲ್ಲವೂ ಸಾಧ್ಯ. ಮತ್ತಾಯ 18ನೇ ಅಧ್ಯಾಯ 4ನೇ ವಾಕ್ಯ. ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುತ್ತಾನೋ ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತ ದೊಡ್ಡವನು. ರೋಮ 9ನೇ ಅಧ್ಯಾಯ 33ನೇ ವಾಕ್ಯ. ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲ. 2 ಪೇತ್ರ 2ನೇ ಅಧ್ಯಾಯ 19ನೇ ವಾಕ್ಯ. ಒಬ್ಬನು ಯಾವುದಕ್ಕೆ ಸೋಲುತ್ತಾನೋ ಅದಕ್ಕೆ ಅವನು ಗುಲಾಮನಾಗುತ್ತಾನೆ. ಗಲಾತ್ಯ 6ನೇ ಅಧ್ಯಾಯ 22ನೇ ವಾಕ್ಯ. ಒಬ್ಬರ ಭಾರವನ್ನು ಒಬ್ಬರು ಹೊತ್ತುಕೊಳ್ಳಿ. ಲೂಕ 17ನೇ ಅಧ್ಯಾಯ 13ನೇ ವಾಕ್ಯ. ಯೇಸುವೆ ಗುರುವೇ ನಮ್ಮ ಮೇಲೆ ಕರುಣೆ ಇಡಿ. ಕೀರ್ತನೆ 119ನೇ ಅಧ್ಯಾಯ 41ನೇ ವಾಕ್ಯ. ದೊರಕಲಿ ಪ್ರಭು ನನಗೆ ನಿನ್ನ ಕರುಣೆ, ನೀನು ವಾಗ್ದಾನ ಮಾಡಿದ ರಕ್ಷಣೆ. ಯೌವನ 6ನೇ ಅಧ್ಯಾಯ 45ನೇ ವಾಕ್ಯ. ಪಿತನು ಅನುಗ್ರಹಿಸಿದ ಹೊರತು ಯಾರು ನನ್ನ ಬಳಿಗೆ ಬರಲಾರರು. ಯೌವನ 15ನೇ ಅಧ್ಯಾಯ 5ನೇ ವಾಕ್ಯ. ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನು ಮಾಡಲು ಆಗದು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಹೆಲೆನ್,
ಈ ರಾತ್ರಿ ಈ ದಿನದ ಪ್ರಾರ್ಥನೆ. ಅಪ್ಪ ತಂದೆಯೇ ನಿಮಗೆ ಸ್ತೋತ್ರ, ಈ ದೇವರೇ ನಿಮಗೆ ಸ್ತೋತ್ರ, ಪವಿತ್ರ ಆತ್ಮನೇ ನಿಮಗೆ ಸ್ತೋತ್ರ. ಈ ಬೆಳಿಗ್ಗೆ ಜಾವನಲ್ಲಿ ನೀವು ನನಗೆ ಕೊಟ್ಟಂತ ಮಕ್ಕಳನ್ನು ಸಮರ್ಪಿಸುತ್ತೇನೆ, ಹಾಗೂ ಈ ಲೋಕದಲ್ಲಿರುವ ಎಲ್ಲ ಮಕ್ಕಳನ್ನು ಸಮರ್ಪಿಸುತ್ತಿದ್ದೇನೆ. ಪ್ರತಿಯೊಂದು ಮಕ್ಕಳಲ್ಲಿ ಇರುವಂತ ಕೆಟ್ಟತನಗಳು, ದುಷ್ಟತನಗಳನ್ನು ನಿಮಗೆ ಒಪ್ಪಿಸುತ್ತೇನೆ. ಹೆತ್ತವರನ್ನು ಗೌರವಿಸದೆ ಸ್ವಂತ ಬುದ್ಧಿಯಿಂದ ಅಜ್ಞಾನದಿಂದ ದುಷ್ಟತನವನ್ನು ಸಾಧಿಸಲು ಶಿಷ್ಟರಂತೆ ನಟಿಸುವ ಮಕ್ಕಳನ್ನು ನಿಮಗೆ ಒಪ್ಪಿಸುತ್ತೇನೆ. ಹೆತ್ತವರ ನೋವನ್ನು ಕನಸನ್ನು ಹರಿಯದೆ ಕುಯುಕ್ತಿಯಿಂದ ಮಾಡಬೇಕಾಗಿದ್ದೆಲ್ಲವನ್ನು ಮಾಡುತ್ತಾ ಏನು ಅರಿಯದವರಂತೆ ನಟಿಸುತ್ತಿರುವ ಮಕ್ಕಳನ್ನು ನಿಮಗೆ ಸಮರ್ಪಿಸುತ್ತೇನೆ. ದೇವರೇ, ಅಬ್ರಾಮಿನ ದೇವರೇ, ಪೂರ್ವ ಪ್ರವಾದಿಗಳೊಡನೆ ಮಾತನಾಡಿ ಪ್ರತಿಯೊಬ್ಬರು ಮನ ಪರಿವರ್ತನೆ ಹೊಂದುವಂತೆ ನೀವು ಮಾಡಿದ್ದೀರಿ. ಅಂತೆಯೇ ಇಂದು ಈ ಲೋಕದಲ್ಲಿ ಇರುವಂತ ಎಲ್ಲ ಮಕ್ಕಳು ಹಾಗೂ ನನ್ನ ಮಕ್ಕಳು ಮನ ಪರಿವರ್ತನೆ ಹೊಂದುವಂತೆ ಮಾಡಿರಿ. ಹೆತ್ತವರಾದ ನಾವು ಹೇಳುವಾಗ ಕಿವಿಗೊಡದ ಅವರು ನೀವು ನಿಮ್ಮ ಕರವನ್ನು ಚಾಚುವಾಗ ಕಿವಿಗೊಡಲೇಬೇಕು. ಅಪ್ಪ ತಂದೆ, ಯುವ ಪೀಳಿಗೆಗಳನ್ನು ಪರಿವರ್ತಿಸಿರಿ, ಖಂಡಿಸಿರಿ, ದಂಡಿಸಿರಿ. ಅವರು ತಮ್ಮ ಜೀವನವನ್ನು ಸ್ವಭಾವವನ್ನು ಪರಿವರ್ತಿಸಿಕೊಳ್ಳುವವರೆಗೂ ದೇವರೇ ಅವರನ್ನು ನಿಮ್ಮ ಚಿತ್ತಕ್ಕೆ ಅನುಸಾರವಾಗಿ ಏನಾದರೂ ಮಾಡಿರಿ. ಧರ್ಮ ಸಭೆಗೆ ಒಳ್ಳೆಯ ಪ್ರತಿನಿಧಿಗಳಾಗಿ, ಕುಟುಂಬಕ್ಕೆ ಒಳ್ಳೆಯ ಮಕ್ಕಳಾಗಿ, ಸಮಾಜಕ್ಕೆ ಶ್ರೇಷ್ಠ ನಾಯಕರಾಗಿ ಮಾರ್ಪಡಿಸಿ ಎಲ್ಲ ಮಕ್ಕಳನ್ನು ಪರಿವರ್ತಿಸಿರಿ ಎಂದು ನಿಮ್ಮ ಪ್ರಿಯ ಪುತ್ರರ ರಕ್ತಕ್ಕೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ. ಆಮೇನ್. ಆಮೆನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ ಎಲ್ಲ ಮಕ್ಕಳಿಗಾಗಿ. ಮಕ್ಕಳು ಎಂದರೆ ನಿಮಗೆ ಗೊತ್ತುಂಟು ಎಷ್ಟೆಲ್ಲ ಇವತ್ತು ಕುಟುಂಬಗಳಲ್ಲಿ ಮಕ್ಕಳಿಂದ ಹೋರಾಟ ಇದೆ ಎಂಬುದು. ನಿಮಗೆ ಮಕ್ಕಳಿಲ್ಲ ಇರ್ಬೋದು, ಅಕ್ಕಪಕ್ಕದ ಮನೆಯವರನ್ನ ನೋಡ್ತಾ ಇದ್ದೀರಿ, ಕುಟುಂಬದಲ್ಲಿರೋರನ್ನ ನೋಡ್ತಾ ಇದ್ದೀರಿ. ಇವತ್ತಿನ ಮಕ್ಕಳ ಜೀವನ ಅದೂ ಜೀವನವಾಗಿದೆ. ಎಲ್ಲಿ ತಿರುಗಿದರೂ ಅವರನ್ನು ಪಾಪಕ್ಕೆ ಸೆಳೆಯುವಂಥ ಜೀವನವಾಗಿದೆ. ದಯವಿಟ್ಟು ಭಾರವಾಗಿ ಪ್ರಾರ್ಥಿಸಿ, ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸಿ, ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿ. ಮರಳಾಗಬೇಡಿ, ಮಕ್ಕಳ ಮಾತಿಗೆ, ಮಕ್ಕಳಾಡುವ ಸುಳ್ಳುಗಳಿಗೆ ಮರಳಾಗಬೇಡಿ. ಹಾಗೂ ಸೈತಾನನ್ನು ಅವರನ್ನು ವಂಚಿಸಲು ಯತ್ನಿಸುವಾಗ ಅದಕ್ಕೆ ಮರಳಾಗಬೇಡಿರಿ. ಪ್ರಾರ್ಥಿಸಿರಿ ಒಂದೊಂದು ಮಕ್ಕಳಿಗಾಗಿ. ಲೋಕದ ಒಂದೊಂದು ಮಕ್ಕಳು ಸಹ ಶ್ರೇಷ್ಠ. ಆ ಮಕ್ಕಳಲ್ಲಿ ಕೆಟ್ಟದ್ದು ನುಸುಳದಂತೆ ಅವರು ಪರಿವರ್ತನೆ ಹೊಂದುವಂತೆ ಪ್ರಾರ್ಥಿಸಿರಿ. ನಿಮ್ಮ ಉತ್ತರ ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ, ಈ ಲೋಕದ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸಿ ಎಂದು ಜಪಸರದ ಪಯಣದಲ್ಲಿ ನಾವು